ನಮಸ್ತೆ ಸ್ಟೂಡೆಂಟ್ಸ್. ಇಂದು ನಾವು ನಮ್ಮ ಮುಂದುವರೆದ ಭಾಗವಾಗಿರ್ತಕ್ಕಂಥ BPCG 173 ಬ್ಲಾಕ್ 1 ಬ್ಲಾಕ್ 2 ಯೂನಿಟ್ 3 ಮತ್ತು ಟಾಪಿಕ್ ಸ್ಟ್ರೆಸ್ ಅಂತಕ್ಕಂಥ ಒಂದು ವಿಚಾರದ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದೀವಿ. ನಮಗೆಲ್ಲ ಗೊತ್ತಿರುವಂತೆ ಸಾಮಾನ್ಯವಾಗಿ ಒಂದು ಮಾನಸಿಕ ಒತ್ತಡ ಅಂತಕ್ಕಂಥದ್ದು ತುಂಬಾ ಒಂದು ವೈಚಾರಿಕತೆಯಲ್ಲಿ ನಮಗೆ ಈ ಒಂದು ವಿಚಾರವನ್ನು ನಾವು ಮಾಡುವಾಗ ನಮ್ಮ ದಿನನಿತ್ಯದ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನಾವು ಎದುರಿಸ್ತೀವಿ. ಸೊ ಹಾಗಾಗಿ ನಾವು ನಮಗೆ ಮಾನಸಿಕ ಒತ್ತಡ ಯಾಕೆ ಬರುತ್ತೆ, ಒತ್ತಡದ ದೈಹಿಕ ಮತ್ತು ಮಾನಸಿಕ ಲಕ್ಷಣಗಳೇನು, ನಾವು ದೈಹಿಕವಾಗಿ ಫಿಸಿಯಾಲಜಿಕಲ್ ಆಸ್ಪೆಕ್ಟ್ ಅಲ್ಲೂ ಕೂಡ ನಾವು ಒಂದು ಆಂಗಲ್ಸ್ ಅನ್ನ ನೋಡ್ಬೇಕಾಗತ್ತೆ, ಮತ್ತು ಮಾನಸಿಕವಾಗಿ ಯಾವ ರೀತಿ ಸಮಸ್ಯೆಗಳು ಉದ್ಭವ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಮಾನಸಿಕ ಒತ್ತಡ ರೀತಿ ಹೇಗಿದೆ, ಆ ಮಾನಸಿಕ ಒತ್ತಡ ನಮ್ಮ ಮೇಲೆ ಬಂದಾಗ ನಮ್ಮ ಪರ್ಸನಾಲಿಟಿ ವ್ಯಕ್ತಿತ್ವದಲ್ಲಿ ಏನೆಲ್ಲ ಪ್ರಭಾವ ಬೀರುತ್ತೆ ಮತ್ತು ನಮ್ಮ ವ್ಯವಹಾರಗಳಲ್ಲಿ ನಮ್ಮ ಬಿಹೇವಿಯರ್ನಲ್ಲಿ ಏನೆಲ್ಲ ಪ್ರಭಾವವನ್ನು ಅದು ಬೀರುತ್ತೆ ಅಂತಕ್ಕಂಥ ಒಂದು ವಿಚಾರಗಳನ್ನು ನಾವು ಕೂಡ ಮಾತಾಡೋಣ. ಇವು ಇಂದಿನ ಒಂದು ವಿಷಯದಲ್ಲಿ ಒಂದು ಎಕ್ಸ್ಪ್ಲೋರ್ ಮಾಡೋಣ. ಹೇಗೆ ನಾವು ಸ್ಟ್ರೆಸ್ನ ಸ್ವರೂಪವನ್ನ, ಒತ್ತಡದ ಸ್ವರೂಪವನ್ನು ತಿಳ್ಕೊಳ್ಬೇಕು, ಜೊತೆಗೆ ಅದರ ಲಕ್ಷಣಗಳೇನು, ಒತ್ತಡದಲ್ಲಿ ಇರ್ತಕ್ಕಂಥ ವ್ಯಕ್ತಿಯ ಲಕ್ಷಣಗಳೇನು, ಮತ್ತು ಸಾಮಾನ್ಯ ರೀತಿಯ ಒತ್ತಡ ಯಾವುದು, ಮತ್ತು ಅತಿ ಹೆಚ್ಚು ಮಾನಸಿಕ ಒತ್ತಡವನ್ನು ತೆಗೆದುಕೊಂಡಾಗ ಪ್ರೆಷರ್ಸ್ ಜಾಸ್ತಿ ಬಂದಾಗ ವ್ಯಕ್ತಿಗೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಮತ್ತು ಅದು ಹೇಗೆ ಬೆಳೀತಾ ಹೋಗ್ತದೆ ಅಂತ. ಯಾರೊಬ್ರು ಕೂಡ ಮಾನಸಿಕ ಒತ್ತಡಕ್ಕೆ ತತ್ಕ್ಷಣ ಒಳಗಾಗೋದು ಸಾಧ್ಯತೆ ತುಂಬಾ ಕಡಿಮೆ. ಗ್ರ್ಯಾಜುಯಲಿ ಅದು ಬೆಳೆದು ಏನೆಲ್ಲ ಕಾರಣಗಳು ಅದಕ್ಕೆ ಕಾರಣ ಆಗುತ್ತೆ, ಯಾಕೆ ಒಬ್ಬ ಮನುಷ್ಯ ಒತ್ತಡದಲ್ಲಿ ಸಿಲುಕಾಗ್ತಾಳೆ, ಅದಕ್ಕೆ ಪೂರ್ವಾಪರ ಅವರಿಗೆ ಯಾವುದೇ ಒಂದು ಯೋಜನೆಗಳು ಇರೋದಿಲ್ವೇ ಅಂತಕ್ಕಂಥ ಕೆಲವೊಂದು ವಿಚಾರಗಳನ್ನ ನಾವು ನೋಡಿದಾಗ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಒಂದು ಪೆನ್ನು ಹಾಳೆಯಲ್ಲಿ ಅವರು ಒಂದು ಡೈರಿಯಲ್ಲಿ ಅಥವಾ ತನ್ನ ಒಂದು ದಿನನಿತ್ಯದ ಚಟುವಟಿಕೆಗಳನ್ನು ಬರೆದಾಗ ನಮಗೆ ಒಂದು ಅನುಭವಕ್ಕೆ ಬರುತ್ತೆ, ಏನು ಒತ್ತಡ, ಮಾನಸಿಕ ಒತ್ತಡದ ಸ್ವಭಾವವನ್ನು ನಾವು ತಿಳ್ಕೊಬಹುದು. ಅದಕ್ಕೆ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ, ಒಂದು ನಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ನಾವು ಮಾಡ್ತಕ್ಕಂಥ ಚಟುವಟಿಕೆಗಳ ಒಂದು ಪಟ್ಟಿಯನ್ನು ಮಾಡಿದಾಗ ಅಥವಾ ನಮ್ಮ ಒಂದು ವಾರದ ಎಲ್ಲಾ ಚಟುವಟಿಕೆಗಳನ್ನು ಒಂದು ಪಟ್ಟಿ ಮಾಡಿದಾಗ ಅಲ್ಲಿ ನಮಗೆ ಒಂದು ಅಂಶಗಳಲ್ಲಿ ನನಗೆ ಹೌದು ಈ ಒಂದು ವರ್ತನೆ ನನಗೆ ಈ ಒತ್ತಡದಿಂದ ಆಗಿದೆ, ಈ ರೀತಿ ನಾನು ವರ್ತಿಸಿದ್ದು ಈ ಒತ್ತಡದಿಂದ ಆಗಿದೆ ಅಂತಕ್ಕಂಥ ಗುರುತಿಸ್ತಕ್ಕಂಥ ಒಂದು ಸಾಧ್ಯತೆ ನಾವನ್ನ ಗುರುತಿಸ್ತೇವೆ. ಅಂದ್ರೆ ಅಲ್ಲಿ ಗುರುತಿಸಿದಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಆ ವರ್ತನೆಯನ್ನ ನಾವು ಚೇಂಜ್ ಮಾಡ್ಕೊಳ್ಬಹುದು, ಬದಲಾವಣೆ ಮಾಡ್ಕೊಳ್ಬಹುದು. ಸೊ ಹಾಗಾಗಿ ಆ ರೀತಿಯ ಒಂದು ಬದಲಾವಣೆಗಳನ್ನ ನಮ್ಮ ಪ್ರಾಯೋಗಿಕವಾಗಿ ನಾವು ತರಬಹುದು. ಅದಕ್ಕೆ ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ, ಮಾನಸಿಕ ಒತ್ತಡದ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಮಾನಸಿಕ ಒತ್ತಡ ನಮ್ಮ ಮೇಲೆ ಹೇಗೆ ಪ್ರಭಾವ ಬೀರಿದೆ, ನಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಸಂದರ್ಭಗಳಲ್ಲಿ ಈಗ ಹೆಚ್ಚು ನಾವು ಒತ್ತಡಕ್ಕೊಳಗಾದಾಗ, ಗಡಿಬಿಡಿಗೊಳಗಾದಾಗ, ಒಂದು ಆಂಗ್ಸೈಟಿ ನಮ್ಮಲ್ಲಿ ಬಂದಾಗ ನಮ್ಗೆ ಯಾವ ರೀತಿ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು, ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥದ್ದು ನಮಗೆ ಒಳೆಯೋದಿಲ್ಲ ಬಹುತೇಕ ಸಂದರ್ಭಗಳಲ್ಲಿ. ಮತ್ತೆ ಅದೇ ರೀತಿ ನಮಗೆ ಒಂದು ಫಿಸಿಯಾಲಜಿಕಲ್ ಆಸ್ಪೆಕ್ಟ್ ಅಲ್ಲಿ ನೋಡಿದಾಗಲೂ ಕೂಡ ಸೋಮೆಟೋಫಾರ್ಮ್ ಡಿಸಾರ್ಡರ್ಸ್, ನಾನು ಈಗಾಗಲೇ ಇಂದಿನ ತರಗತಿಗಳಲ್ಲಿ ನಾನು ಹೇಳಿದ್ದೀನಿ. ಸೋಮೆಟೋಫಾರ್ಮ್ ಡಿಸಾರ್ಡರ್ಸ್ ಯಾಕೆ ಬರುತ್ತೆ, ಇವತ್ತು ಎಷ್ಟೋ ಸಂದರ್ಭದಲ್ಲಿ ಪೇಷಂಟ್ಸ್ಗಳು ಆಸ್ಪತ್ರೆಗೆ ಹೋದಾಗ ನ್ಯೂರೋ ಇಮೇಜಿನಿಂಗ್ ಟೆಕ್ನಿಕ್ಸ್ ಅನ್ನ ನಾವು ಮಾಡ್ತೀವಿ, PET ಟೆಕ್ನಿಕ್ಸ್ ಅನ್ನ ಮಾಡ್ತೀವಿ, ಜೊತೆಗೆ ನಾವು CT ಸ್ಕ್ಯಾನ್ ಮಾಡ್ತೀವಿ. ಇವತ್ತು ತುಂಬಾ ಆಧುನಿಕ ತಂತ್ರಜ್ಞಾನ ಡೆವಲಪ್ ಆಗಿರ್ತಕ್ಕಂಥದ್ದು. ಆದಾಗ್ಯೂ ಕೂಡ ನಮಗೆಲ್ಲೋ ಒಂದು ರೀತಿ ಒಂದು ಅಬ್ಸ್ಟ್ರಾಕ್ಟ್ ಆಗಿ, ಒಂದು ಅಮೂರ್ತವಾಗಿ ನಮಗೆ ಒಂದು ಮನಸ್ಸನ್ನ ಕಾಡ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಅದನ್ನ ನಾವು ರೆಸಿಲಿಯನ್ಸ್ ಆಗಿ ಅದನ್ನ ನಾವು ಅದ್ರಿಗೆ ಹೇಗೆ ಫೈಟ್ ಮಾಡಬೇಕು ಅಂತಕ್ಕಂಥದ್ದು ಎಬಿಲಿಟಿನೂ ಕೂಡ ನಮ್ಮಲ್ಲೇ ಇದೆ. ಯಾಕೆ ಅಂದ್ರೆ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಎಲ್ಲಿವರೆಗೂ ನಾವು ಅದನ್ನ ಇನ್ಸೈಟ್ ತಗೊಳ್ಳೋದಿಲ್ಲ, ನಮಗೆ ಮಾನಸಿಕ ಒತ್ತಡ ಇದೆ ಅಂತಕ್ಕಂಥದ್ದು ಇನ್ಸೈಟ್ ಬಂದ ತಕ್ಷಣ ಯು ಒನ್ ದ ಹಾಫ್ ಆಫ್ ದ ಬ್ಯಾಟಲ್.
ಅಂತ ನಾವು ಕರಿಬಹುದು. ಯಾಕೆಂದ್ರೆ ಅಲ್ಲಿ ನಿಮಗೆ ಗೊತ್ತಾಗತ್ತೋ ಈ ಒಂದು ಕಾರಣಕ್ಕೆ ನಾನು ಈ ರೀತಿ ವರ್ತನೆ ಮಾಡ್ತಾ ಇದ್ದೀನಿ, ಈ ಕಾರಣ ನಮ್ಮ ಮೇಲೆ ಇದೆ. ಯಾರಿಗೂ ನಾವು ಒಂದು ಹಣವನ್ನು ಕೊಡಬೇಕು, ಯಾರಿಗೂ ನಾವು ಏನೋ ಒಂದು ಕಾಮಿಟ್ಮೆಂಟ್ ಮಾಡಿರ್ತೀವಿ, ಆ ಕಾಮಿಟ್ಮೆಂಟ್ ಅನ್ನು ಪೂರ ಮಾಡಬೇಕು, ಅಥವಾ ನೀವೆಲ್ಲೋ ಒಂದು ಆಫೀಸ್ಗೆ ಹೋಗ್ಬೇಕಾಗಿರುತ್ತೆ, ಒಂದು ಮುಖ್ಯವಾದಂತ ಮೀಟಿಂಗ್ ಹೋಗ್ಬೇಕಾಗುತ್ತೆ, ನೀವು ಬಸ್ಸಿನ ಟ್ರಾಫಿಕ್ ಅಲ್ಲೂ ಸಿಕ್ಕಾಕೊಳ್ತೀರಾ, ಅಥವಾ ಸ್ವಲ್ಪ ಸಮಯ ತುಂಬಾ ನಿಮಗೆ ಮನಸ್ಸಿಗೆ ಅನ್ಸುತ್ತೆ, ಒಂದು 10:30ಗೆ ರೀಚ್ ಆಗ್ಬೇಕಾಯ್ತು, ಇನ್ನು ನಾನು 9:30 ಇದ್ದೀನಿ ಅಂದ್ರೆ ಒಂದು ಸಮಯದ ಪರ್ಸೆಪ್ಷನ್ಸ್ ಅನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿಯ ನಮ್ಮ ರಿಪೀಟಿಂಗ್ ಮಾಡಿ ನಾವು ಕೆಲವೊಂದು ಒತ್ತಡಕ್ಕೊಳಗಾಗಿರ್ತಕ್ಕಂಥ ನಮ್ಮ ಪಾಸ್ಟ್ ಹಿಸ್ಟ್ರಿ ನೋಡಿದಾಗ ನಾವು ಕೆಲವೊಂದು ಸಂದರ್ಭಗಳಲ್ಲಿ ಅತೀವವಾಗಿ ಸ್ಟ್ರೆಸ್ಗೊಳಗಾಗ್ತಕ್ಕಂಥದ್ದು, CHD ಕೊರೋನರಿ ಹಾರ್ಟ್ ಡಿಸೀಸ್ ಬರ್ತಕ್ಕಂಥದ್ದು, ಸುಮಾರು ಡಯಾಬಿಟಿಕ್ ಆಗ್ತಕ್ಕಂಥ ಒಂದು ಸಂಶೋಧನೆಗಳಿಂದ ನಾವು ನೋಡಿರ್ಬೋದು. ಬಹುತೇಕ ವ್ಯಕ್ತಿ ಹೆಚ್ಚು ರಕ್ತದೊತ್ತಡ ಇರ್ತಕ್ಕಂಥದ್ದು, ಹೆಚ್ಚು ಒಂದು ಆಘಾತಕ್ಕೊಳಗಾಗ್ತಕ್ಕಂಥದ್ದು, ಈ ರೀತಿಯ ಒಂದು ಲಕ್ಷಣಗಳನ್ನ ನಾವು ಆ ವ್ಯಕ್ತಿಯ ಅಂದರೆ ಆ ರೀತಿಯ ಒಂದು ಸ್ವಭಾವವಿರ್ತಕ್ಕಂಥ ಎ ಟೈಪ್ ಇರ್ತಕ್ಕಂಥ ಒಂದು ಪರ್ಸನಾಲಿಟಿ ಅಂತ ನಾವು ಕ್ಯಾಟಗರೈಸ್ ಮಾಡ್ತೀವಿ. ತುಂಬಾ ಆಂಗ್ಸೈಟಿ ಆಗಿರ್ತಕ್ಕಂಥದ್ದು, ಸಮಯ ಕಡಿಮೆಯಾಗಿ ಅವ್ರಿಗೆ ಯಾವಾಗಲೂ ಫೀಲಿಂಗ್ ಆಗುತ್ತೆ, ಯಾವುದೇ ಒಂದು ತೀರ್ಮಾನ ತೆಗೆದುಕೊಳ್ಬೇಕಾದ್ರೂ ಗಡಿಬಿಡಿಯ ತೀರ್ಮಾನ ತೆಗೆದುಕೊಳ್ಳೋದು, ಮತ್ತೆ ಹೆಚ್ಚು ಅವರು ನರ್ವಸ್ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹೆಚ್ಚು ನರ್ವಸ್ ಆಗಿರ್ತಕ್ಕಂಥ ಸಣ್ಣ ಸಣ್ಣ ವಿಚಾರಗಳಿಗೆಲ್ಲ ನರ್ವಸ್ ಆಗಿರ್ತಕ್ಕಂಥದ್ದನ್ನು ನಾವು ಕ್ಯಾಟಗರೈಸ್ ಮಾಡ್ತೀವಿ. ಇದಕ್ಕೆ ಸಾಕಷ್ಟು ಕಾರಣಗಳಿದಾವೆ. ಎ ಟೈಪ್ ಆಫ್ ಪರ್ಸನಾಲಿಟಿಗೆ ಸಾಕಷ್ಟು ಕಲ್ಚರಲ್ ಸ್ಯಾಂಕ್ಷನ್ಸ್ ಅಂತ, ಕಲ್ಚರಲ್ ನಾರ್ಮ್ಸ್ ಏನಿದೆ, ಮೈಂಡ್ ಎರಡೂ ರೀತಿ ನಮ್ಮಲ್ಲಿ ಒಂದು ಎಕ್ಸಿಸ್ಟೆನ್ಸ್ ಇದೆ. ಒಂದು ಫಿಸಿಯಾಲಜಿಕಲಿ ನಮ್ಮ ಬ್ರೈನ್ ಇದೆ, ಆ ಬ್ರೈನ್ ಒಳಗಡೆ ನಮ್ಮ ವೈಚಾರಿಕತೆ ಇದೆ, ವಿಚಾರ ಇದೆ, ಥಾಟ್ ಪ್ರೊಸೆಸ್ ಇದೆ. ಆ ಥಾಟ್ ಪ್ರೊಸೆಸ್ಗೆ ಅತಿ ಹೆಚ್ಚು ಎಷ್ಟು ಒಂದು ಸ್ಟ್ರೀಮ್ ಲೈನ್ ಆಗಿ ನಾವು ಥಾಟ್ ಮಾಡ್ತಾ ಇದೀವಿ, ಆದ್ರೆ ಹೆಚ್ಚು ನಾವು ಒತ್ತಡವನ್ನು ಕೊಟ್ಟಾಗ, ಯಾವುದೇ ವಿಚಾರವನ್ನ ತೆಗೆದುಕೊಂಡಾಗ, ನಮ್ಮ ದಿನನಿತ್ಯದ ವಿಚಾರ ಆಗಿರ್ಬೋದು, ಯಾವುದೇ ಒಂದು ಒಂದು ಕಾಮೆಂಟ್ ಆಗಿರ್ಬೋದು, ನೀವು ಅಥವಾ ಯಾರೋ ನಿಮ್ಮ ಬಗ್ಗೆ ಒಂದು ಕಾಮೆಂಟ್ ಮಾಡಬಹುದು, ಯಾವ ವಿಚಾರಗಳು ನಮ್ಮ ಮನಸ್ಸಿನ ಮೇಲೆ ಪೂರ್ವಭಾವಿಯಾಗಿ ಬಂದಿರ್ತವೆ, ಅಥವಾ ಕನ್ಸೀವ್ಡ್ ನೋಷನ್ಸ್ ನಮಗಿರ್ಬೋದು, ಜೀವನದಲ್ಲಿ ಏನೋ ಹೀಗಾಗ್ಬೇಕು ಅಥವಾ ನಮ್ಮ ಆಟಿಟ್ಯೂಡ್ ನಾವು ಇಟ್ಕೊಂಡು, ನಾವು ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನಾವು ಹೊರಗೆ ಹೋದಾಗ ಅವನ್ನ ಪೂರೈಕೆ ಮಾಡಿದಾಗ ನಮಗೆ ಖುಷಿ ಆಗ್ತಕ್ಕಂಥದ್ದು, ಅವು ಪೂರೈಕೆ ಆಗದೆ ಇದ್ರೆ ಒತ್ತಡಕ್ಕೊಳಗಾಗ್ತಕ್ಕಂಥದ್ದು. ಇವತ್ತು ನಗರ ಜೀವನದಲ್ಲಿ ಹೆಚ್ಚು ಒತ್ತಡಗಳ ಕಂಪೇರ್ ಟು ಸಂಶೋಧನೆಗೊಳಪಟ್ಟಾಗ ನಗರ ಜೀವನದಲ್ಲಿ ಹೆಚ್ಚು ಮಾನಸಿಕ ಒತ್ತಡ ಇದೆ. ಕಾರಣ ಏನಪ್ಪಾ ಅಂತಂದ್ರೆ, ಹೆಚ್ಚು ಮುಖ್ಯವಾಗಿ ನಾವು ಈಗಾಗಲೇ ನಾನು ಪರಿಸರದ ವಿಜ್ಞಾನದ ಬಗ್ಗೆ ಮಾತಾಡೋಕೆ ಹೇಳಿದ್ದೀನಿ. ಹೆಚ್ಚು ನಮಗೆ ಮುಖ್ಯವಾಗಿ ಚಾಲೆಂಜಸ್ ಬರ್ತಕ್ಕಂಥದ್ದು ಪರಿಸರ ಮಾಲಿನ್ಯ, ಪರಿಸರದ ಸುತ್ತಮುತ್ತ ವಾತಾವರಣ, ಗಾಳಿಯ ಕೊರತೆ, ಶುದ್ಧ ಗಾಳಿಯ ಕೊರತೆ, ಹಾಗೂ ಒಂದು ಕೊಳಚೆ ಪ್ರದೇಶಗಳಾಗಿರ್ಬೋದು, ಒಂದು ಕಮ್ಯುನಿಕೇಬಲ್ ಡಿಸೀಸ್, ಸಾಂಕ್ರಾಮಿಕ ರೋಗಗಳಾಗಿರ್ಬೋದು, ಮತ್ತು ದಿನನಿತ್ಯದ ಒಂದು ಹ್ಯಾಸ್ಲೆಸ್ ಅಂತ ಏನ್ ಕರಿತೀವಿ, ಒತ್ತಡದ ವಾತಾವರಣವನ್ನು ನಾವು ಅದು ತೆಗೆದುಕೊಂಡು ಬರುತ್ತೆ ಅಂತ. ಸೊ ಅಲ್ಲಿ ನಮಗೆ ರಕ್ತದ ಒತ್ತಡ ಹೆಚ್ಚಾಗ್ತಕ್ಕಂಥದ್ದು, ಮತ್ತೆ ಸರಿಯಾಗಿ ನಾವು ಊಟ ಮಾಡದೇ ಇರ್ತಕ್ಕಂಥದ್ದು, ಸರಿಯಾಗಿ ಮೀಲ್ಸ್ ಅನ್ನ ತೆಗೆದುಕೊಳ್ಳ ಬ್ರೇಕ್ಫಾಸ್ಟ್ ಮತ್ತು ಮೀಲ್ಸ್ ನ ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳದೆ ಇರ್ತಕ್ಕಂಥದ್ದು, ಇವೆಲ್ಲ ಲಾಂಗ್ ಟರ್ಮ್ ಅಲ್ಲಿ ನಮಗೆ ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್ ಆಗಿ ಪರಿವರ್ತನೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಇದು ಒಂದು ಸ್ವರೂಪ. ನಾನು ಇಲ್ಲಿವರೆಗೂ ಏನು ಹೇಳಕ್ ಇಷ್ಟಪಟ್ಟೆ ಅಂದ್ರೆ, ಒಂದು ಮಾನಸಿಕ ಒತ್ತಡದ ಸ್ವರೂಪವನ್ನು ನಾವು ಹೇಗೆ ತಿಳ್ಕೊಬಹುದು ಅಂತ ಹೇಳಿದ್ರೆ, ನಮ್ಮ ದಿನನಿತ್ಯದ ಉದಾಹರಣೆಗಳ ಮೂಲಕ ತಿಳ್ಕೊಬಹುದು. ಪ್ರತಿಯೊಬ್ಬ ವ್ಯಕ್ತಿಯು ಒಂದಲ್ಲ ಒಂದು ರೀತಿಯ ಮಾನಸಿಕ ಒತ್ತಡಕ್ಕೆ ಒಳಗಾಗಿರ್ತಾನೆ. ಅದು ಇವತ್ತು ಉಪನ್ಯಾಸಕರಾಗಿರ್ಬೋದು, ಅಥವಾ ಒಂದು ಆರ್ಮಿಯಲ್ಲಿ ಇರ್ತಕ್ಕಂಥವ್ರು ಆಗಿರ್ಬೋದು, ಬೇರೆ ಯಾವುದೇ ಒಂದು ಹುದ್ದೆಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು ಕೂಡ ಕೆಲವೊಂದು ಟಾರ್ಗೆಟ್ ಅಥವಾ ಕೆಲವೊಂದು ಕೆಲಸಗಳು ನಮ್ಮ ಮೇಲೆ ಒಂದು ಶೆಡ್ಯೂಲ್ ಆಗ್ತಕ್ಕಂಥದ್ದು ಇರುತ್ತೆ. ಆ ಶೆಡ್ಯೂಲ್ ಅನ್ನ ನಾವು ಪ್ರಿಯರಿಟೈಸ್ ಮಾಡಿ ಯಾವದನ್ನು ನಾವು ಪ್ರಮುಖವಾಗಿ ಮಾಡಬೇಕು, ಮತ್ತೆ ಇನ್ನೊಂದು ಯಾವ ಕೆಲಸಗಳನ್ನು ನಾವು ಹಿಂದುಡ್ತಾ ಇದ್ದೀವಿ, ಅದಕ್ಕೆ ಕಾರಣ ಏನು ಅಂತ. ಅಂದ್ರೆ ನಾವು ಮುಂದೂಡ್ತಿರ್ತಕ್ಕಂಥ ಒಂದು ಕೆಲಸಗಳನ್ನ, ಅದಕ್ಕೆ ಒಂದು ಪ್ರೊಕ್ರಾಸ್ಟಿನೇಷನ್ ಅನ್ನು ಮಾಡ್ತಕ್ಕಂಥ ಒಂದು ಕೆಲಸಗಳು ಯಾವಿದೆ, ಆ ಪ್ರೊಕ್ರಾಸ್ಟಿನೇಷನ್ ಆಗ್ಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ತೀವಿ. ಬಹುತೇಕ ಸಂದರ್ಭಗಳಲ್ಲಿ ನಾವು ಪ್ರೊಕ್ರಾಸ್ಟಿನೇಷನ್ ಇಂದನೇ ನಾವು ಒತ್ತಡಕ್ಕೊಳಗಾಗ್ತೀವಿ ಅಂತ. ಹೆಚ್ಚು ವಿದ್ಯಾರ್ಥಿಗಳು ಯಾರು ಪ್ರೊಕ್ರಾಸ್ಟಿನೇಷನ್ ಮಾಡ್ತಾರೆ, ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಎಂಪ್ಲಾಯೀಸ್ ಆಗಿರ್ಬೋದು, ಒಂದು ಅವರಿಗೆ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇರದೇ ಇರ್ತಕ್ಕಂಥದ್ದು, ಅಥವಾ ಆ ಕೆಲಸ ತುಂಬಾ ಕಷ್ಟವಾಗಿರ್ತಕ್ಕಂಥದ್ದು, ಅಥವಾ ಅವರಿಗೆ ಅದು ಆಸಕ್ತಿ ಇಲ್ಲದೆ ಇರ್ತಕ್ಕಂಥ ಈ ಎಲ್ಲ ಕಾರಣಗಳನ್ನ ನಾವು ನೋಡಿ ಆ ಕೆಲಸಗಳನ್ನ ಅವರು ಅಲ್ಲಿ ಬದಿಗಿಟ್ಟು ಬೇರೆಯ ಒಂದು ರೀತಿಯ ಅವರಿಗೆ ಆಸಕ್ತಿದಾಯಕವಾದಂತ ಕೆಲಸಗಳಲ್ಲಿ ಅವರು ಸಮಯವನ್ನು ಕಳೀತಕ್ಕಂಥದ್ದು, ಮೋಜು ಮಸ್ತಿ ಮಾಡ್ತಕ್ಕಂಥದ್ದು, ಇದೆಲ್ಲ ಇರುತ್ತೆ. ಆದ್ರೆ ನಮಗೆ ನಾವು ಅರ್ಥ ಮಾಡ್ಕೊಳ್ಬೇಕಾದಂತ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನಾವು ಮಾನಸಿಕ ಒತ್ತಡದಿಂದ
ಆದಷ್ಟು ಕಡಿಮೆ ಇರಬೇಕು, ಚೆನ್ನಾಗಿ ನಾವು ಲೈಫನ್ನು ಲೀಡ್ ಮಾಡಬೇಕು ಅಂದರೆ ಖುಷಿಯಾಗಿ ನಾವು ಲೈಫನ್ನು ಲೀಡ್ ಮಾಡಬೇಕು ಅಂತ ಹೇಳಿದರೆ ನಮಗೆ ಮುಖ್ಯವಾಗಿ ಪ್ರತಿ ಒಂದು ಕೆಲಸಗಳನ್ನು ನಾವು ವರ್ಗೀಕರಿಸಿ ನಮಗೆ ಯಾವ ಕೆಲಸ ಮುಖ್ಯ, ಯಾವ ಕೆಲಸವನ್ನು ಅತಿ ಬೇಗ ಮಾಡ್ತಕ್ಕಂಥ ಕೆಲಸ, ಕೆಲವು ಪ್ರಮುಖವಾದಂಥ ಕೆಲಸಗಳಿರ್ತವೆ, ಮಾಡಲೇಬೇಕಾಗಿರುತ್ತೆ, ನಮಗೆ ಆಸಕ್ತಿ ಇರಲಿ ಬಿಡಲಿ, ಪ್ರಿಯರಿಟೈಸ್ ಮಾಡಿ ಆದ್ಯತೆಯ ಮೇರೆಗೆ ನಾವು ಆ ಕೆಲಸವನ್ನು ಮಾಡಬೇಕು. ಆದ್ಯತೆ ಮೇರೆಗೆ ನಾವು ಕೆಲಸವನ್ನು ಮಾಡಿದಾಗ ನಮ್ಮಲ್ಲಿ ಹೆಚ್ಚು ನಾವು ಭಾವನಾತ್ಮಕವಾಗಿ ಒಳಗಾಗಿರ್ತಕ್ಕಂಥದ್ದು ಆದ್ಯತೆ ಮೇಲೆ ಮಾಡ್ತಕ್ಕಂಥ ಕೆಲಸ. ಉದಾಹರಣೆಗೆ ನಾವು ತಿಂಗಳೆಲ್ಲ ಕೆಲಸ ಮಾಡಿ ನಮಗೆ ಸ್ಯಾಲ್ರಿ ಬರಲಿಲ್ಲ ಅಂದ್ರೆ ನಮಗೆ ಎಷ್ಟು ಭಾವನಾತ್ಮಕವಾಗಿ ನಮಗೆ ಹಿಂಸೆ ಆಗ್ತಕ್ಕಂಥದ್ದು, ಅಥವಾ ನಮಗೆ ಒಂದು ರಿಸಲ್ಟ್ ಯಾವುದೋ ಫೇಲ್ಯೂರ್ ಆದಾಗ ನಾವು ಎಷ್ಟು ಅದ್ರ ಬಗ್ಗೆ ಆಸೆ ಇಟ್ಕೊಂಡಿರ್ತೀವಿ, ಅದು ರಿಸಲ್ಟ್ ಬರದೇ ಇದ್ದಾಗ ಫೇಲ್ಯೂರ್ ಆಗ್ತಕ್ಕಂಥದ್ದು, ಮನಸ್ಸಿಗೆ ಬೇಜಾರಾಗ್ತಕ್ಕಂಥದ್ದು. ಆದರೆ ಅದನ್ನ ಪ್ರಯತ್ನ ಪಟ್ಟಾಗ ಅದೇ ರಿಸಲ್ಟ್ ನಮಗೆ ಕೆಲವೊಂದ್ಸತಿ ಒಂದು ಸಕ್ಸಸ್ ಆಗಿ ಬರ್ತಕ್ಕಂಥದ್ದು. ಈಗ 1-2-3 ಬಾರಿ ಫೇಲ್ ಆದ್ವಿ ಅಂದ್ರೆ ಅಯ್ಯೋ ನಾನು ಬರೀಲಿಕ್ಕೆ ಆಗೋದಿಲ್ಲ, ಮತ್ತು ಮುಂದೆ ಏನಾಗುತ್ತೆ ಏನೋ ಗೊತ್ತಿಲ್ಲ, ಪದೇ ಫೇಲ್. ಯಾರಿಗೆ ಗೊತ್ತು, ನಿಮಗೆ 5ನೇ ಬಾರಿ ಅಥವಾ 4ನೇ ಬಾರಿ ನಿಮಗೆ ಸಕ್ಸಸ್ ಬರ್ಬೋದು. ಸೊ ಕೆಲವೊಂದು ಸತಿ ನಾವು ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಇರಬೇಕಾದಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ತಲೆ ಕೆಡಿಸ್ಕೊಳ್ತಕ್ಕಂಥ ವ್ಯಕ್ತಿಗಳು ಇರ್ತಾರೆ, ಹೆಚ್ಚು ಉದ್ವೇಗಕ್ಕೊಳಗಾಗ್ತಕ್ಕಂಥದ್ದು, ಹೆಚ್ಚು ಒಂದು ವಿಷಯವನ್ನ ಓವರ್ ಥಿಂಕಿಂಗ್ ಮಾಡ್ತಕ್ಕಂಥದ್ದು. ಓವರ್ ಥಿಂಕಿಂಗ್ ಮಾಡೋರು ಅಂದ್ರೆ ಏನು, ಅವ್ರು ಯಾವಾಗಲೂ ಕೂಡ ಸ್ಟ್ರೆಸ್ ಅಲ್ಲಿ ಇರ್ತಾರೆ. ಓವರ್ ಥಿಂಕಿಂಗ್ ಯಾವ ವಿಷಯಕ್ಕೆ ಅಷ್ಟೊಂದು ಥಿಂಕ್ ಮಾಡಬೇಕೋ ಅಷ್ಟು ಥಿಂಕ್ ಮಾಡಿದ್ರೆ ದಟ್ಸ್ ವೆಲ್ ಅಂಡ್ ಗುಡ್. ಆದರೆ ಕೆಲವು ವಿಚಾರಗಳು ಅನವಶ್ಯಕವಾಗಿರ್ತಕ್ಕಂಥದ್ದು, ಅಥವಾ ಕೆಲವು ವಿಚಾರಗಳು ಅಷ್ಟೇನು ಪ್ರಾಮುಖ್ಯತೆ ಇಲ್ಲದೆ ಇರ್ತಕ್ಕಂಥದ್ದು, ನಮ್ಮ ಗಮನಕ್ಕೆ ಕೊಡ್ತಕ್ಕಂಥ ಅಷ್ಟೇನು ಪ್ರಾಮುಖ್ಯತೆ ಇಲ್ಲದೆ ಇರ್ತಕ್ಕಂಥ ಅಥವಾ ಇಗ್ನೋರ್ ಮಾಡ್ತಕ್ಕಂಥದ್ದು ಇರುತ್ತೆ. ನಮಗೇನಾಗುತ್ತೆ ಅಂದ್ರೆ ಪ್ರತಿಯೊಬ್ಬರು ತಮ್ಮ ಕೆಲಸಗಳನ್ನು ಮಾಡ್ಕೊಂಡು ಹೋದಾಗ ಅಲ್ಲಿ ನಾವು ಕೆಲವು ಉದ್ಯೋಗಿಗಳು ಬೇರೆಯವರ ಒಂದು ವರ್ತನೆಗಳಿಗೆ, ಬೇರೆಯವರ ಒಂದು ಸ್ವಭಾವಕ್ಕೆ ಹೆಚ್ಚು ಆದ್ಯತೆ ಕೊಟ್ಟು ಅಥವಾ ಅವ್ರ ಬಗ್ಗೆ ಹೆಚ್ಚು ಒಂದು ಡಿಗ್ ಮಾಡ್ತಕ್ಕಂಥದ್ದು, ಬೇರೆ ವಿಚಾರಗಳು ತಿಳ್ಕೊಳ್ಳೋಕೆ ಇದು ಮಾಡ್ತಕ್ಕಂಥದ್ದು, ಅಥವಾ ಅವ್ರಿಗೆ ಅವಹೇಳನ ಮಾಡ್ತಕ್ಕಂಥದ್ದು, ಈ ರೀತಿಯ ಒಂದು ಸಿಚುವೇಶನ್ಸ್ ಅನ್ನು ನಾವು ಕ್ರಿಯೇಟ್ ಮಾಡಿದಾಗ ಖಂಡಿತ ಅದು ನಮಗೂ ಕೂಡ ತೊಂದರೆ ಆಗ್ತಕ್ಕಂಥದ್ದು, ಮತ್ತೆ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ತೊಂದರೆಯನ್ನು ಕೊಡುತ್ತೆ ಅಂತೇಳಿ. ಸೊ ಹಾಗಾಗಿ ಇದನ್ನ ನಾವು ಮಾನಸಿಕ ಒತ್ತಡದ ವೈಚಾರಿಕತೆಯಿಂದನೂ ಕೂಡ ನಾವು ಹೋಗಲಾಡಿಸ್ಬೋದು. ವೈಚಾರಿಕತೆ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಮೈಂಡ್ಫುಲ್ನೆಸ್ ಅಂತ ನಾವು ಪದವನ್ನ ಬಳಸ್ತೀವಿ, ಬಹಳ ಇಂಪಾರ್ಟೆಂಟ್ ನಮ್ಗೆ ಸೈಕಾಲಜಿಲಿ. ಒಂದು ಮೈಂಡ್ಫುಲ್ನೆಸ್ ಅಂತಂದ್ರೆ ಏನು? ಮೈಂಡ್ಫುಲ್ನೆಸ್ ಅಂತಕ್ಕಂಥದ್ದು ನಮಗೆ ಕೆಲವು ವಿಚಾರಗಳನ್ನ ನಾವು ಧ್ಯಾನದ ಮೂಲಕ, ಒಂದು ತಾಳ್ಮೆ ಮೂಲಕ ವ್ಯಕ್ತಿಯನ್ನ ಒಂದು ಇನ್ವಾಲ್ವ್ ಆಗಿ ಮಾಡೋದು ಅಂತೇಳಿ. ನಮಗೀಗ ಭಾರತೀಯ ಒಂದು ಸಂಸ್ಕೃತಿಯಲ್ಲಿ ನಮಗೆ ಭಗವದ್ಗೀತೆಯಲ್ಲೂ ಕೂಡ ನಾವು ಒಂದು ಶ್ಲೋಕವನ್ನ ಕೇಳ್ತೀವಿ, ಯೋಗಶ್ಚ ಕರ್ಮಶ ಕೌಶಲಂ ಅಂತೇಳಿ. ಅಂದ್ರೆ ಕೆಲಸವನ್ನ ಪ್ರೀತಿಯಿಂದ ಮಾಡಬೇಕು. ಕೆಲಸವನ್ನ ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಒತ್ತಡಕ್ಕಿಂತಲೂ ಹೆಚ್ಚಿನಾಗಿ ಪ್ರೀತಿಯನ್ನ ನಾವು ಮೈಗೂಡಿಸ್ಕೊಳ್ಬೇಕು, ಅದರಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಆಸಕ್ತಿ ಇರ್ತಕ್ಕಂಥ ಕೆಲಸಗಳು, ಆಸಕ್ತಿ ಇಲ್ದೆ ಇರ್ತಕ್ಕಂಥ ಸ್ನೇಹಿತರು, ಆಸಕ್ತಿ ಇರ್ತಕ್ಕಂಥ ಒಂದು ವಿಚಾರಗಳು ನಮಗೆ ಹೆಚ್ಚು ಪ್ರಿಯ ಅನಿಸ್ತಕ್ಕಂಥದ್ದು. ಅದಕ್ಕೆ ನಮಗೆ ಸಮಯದ ಒತ್ತಡ ಇರೋದಿಲ್ಲ, ಅಥವಾ ಬೇರೆ ಯಾವ ರೀತಿಯ ಒಂದು ಏಕಾಗ್ರತೆ ಕೊರತೆ ಕಂಡು ಬರೋದಿಲ್ಲ. ನಾವು ಸಾಮಾನ್ಯವಾಗಿ ಫ್ಯಾಷನ್ಸ್ ಅಂತ ಏನ್ ಕರಿತೀವಿ, ಪ್ರತಿಯೊಂದು ಒಂದು ವಿಷಯಗಳು ನಮಗೆ ಫ್ಯಾಷನ್ ಆದಾಗ ಅಲ್ಲಿ ನಮಗೆ ಹೆಚ್ಚು ಒತ್ತಡದ ಸಮಯನೇ ಬರೋದಿಲ್ಲ. ನಮಗೆ ಎಲ್ಲ ವಿಚಾರಗಳು ನಾವು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ತೀವಿ. ಹೆಚ್ಚು ನಮಗೆ ಆ ವಿಷಯದ ಬಗ್ಗೆ ಒಂದು ಆಳವಾದಂಥ ಜ್ಞಾನವೂ ಬರ್ತಕ್ಕಂಥದ್ದು. ಮತ್ತೆ ನಮಗೆ ಹೆಚ್ಚು ಸಮಯ ಬೋರ್ಡಮ್ ಆಗದೆ ಇರ್ತಕ್ಕಂಥ ಸಂದರ್ಭಗಳನ್ನು ನಾವು ನೋಡ್ತೀವಿ. ಯಾಕೆ ಬೋರ್ಡಮ್ ಆಗೋದಿಲ್ಲ ಅಂದ್ರೆ ನಮಗೆ ಆ ವಿಷಯದ ಬಗ್ಗೆ ಆಸಕ್ತಿ ಇರೋದ್ರಿಂದ ನಾವು ಬೇರೆ ಬೇರೆ ಪ್ರಾಜೆಕ್ಟ್ಸ್ ತಗೊಳ್ತೀವಿ, ಬೇರೆ ಬೇರೆ ಪ್ರೆಸೆಂಟೇಷನ್ಸ್ ಅನ್ನ ನಾವು ತಗೊಳ್ತೀವಿ. ಸೊ ಹಾಗಾಗಿ ಆ ರೀತಿಯ ಒಂದು ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದರ ಒಂದು ಹಿನ್ನೆಲೆ ಏನು, ಅದನ್ನು ನಾವು ಆ ರೀತಿ ಯಾಕೆ ಒಂದು ಪ್ರೊಡಕ್ಟಿವ್ ಆಗಿ ನಾವು ಉಪಯೋಗಿಸ್ಕೊಳ್ಬಹುದು, ಕ್ರಿಯೇಟಿವಿಟಿಯಾಗಿ ಒಂದು ಉಪಯೋಗಿಸ್ಕೊಳ್ಬಹುದು. ಒತ್ತಡವನ್ನ ಹೊರ ಹಾಕಲು ಸಾಕಷ್ಟು ಮಾರ್ಗೋಪಾಯಗಳು ಇವೆ, ಅವನ್ನು ಕೂಡ ನಾವು ಚರ್ಚೆ ಮಾಡೋಣ. ಈಗ ಬರ್ತಾ ನಾವು ಅದ್ರ ಬಗ್ಗೆ ಒಂದೊಂದಾಗಿ ವಿಷಯವನ್ನು ನೋಡೋಣ. ಬಟ್ ಎಲ್ಲಿವರೆಗೂ ನಾವು ಈ ಕ್ರಿಯೇಟಿವಿಟಿನ ಬಳಸ್ಕೊಳ್ಳಲ್ಲ ಅಂದ್ರೆ ನಮಗೆ ಸ್ಟ್ರೆಸ್ ಇದೆ ಅಂತಕ್ಕಂಥ ಗೊತ್ತಾದಾಗ ಅದನ್ನ ನಾವು ಕ್ರಿಯೇಟಿವಿಟಿಗೆ ಬಳಸ್ಕೋಬಹುದೇ ಹೊರತು ನಮಗೆ ಸ್ಟ್ರೆಸ್ ಇಲ್ಲ, ನಮಗೆ ಯಾವುದೇ ರೀತಿಯ ಒಂದು ಇದಿಲ್ಲ ಅಂತೇಳಿ ನಾವು ಕನ್ಫ್ಯೂಷನ್ಸ್ ಅಲ್ಲಿ ಇದ್ರೆ ಖಂಡಿತ ಅದು ನಮಗೆ ಸ್ಟ್ರೆಸ್ ಅನ್ನು ತಂದು ಕೊಡುತ್ತೆ ಅಂತೆ.
ವಿಚಾರಗಳನ್ನ ಹೋಗಿ ಚರ್ಚೆ ಮಾಡಿ, ಈಗ ಗೊತ್ತಿರೋರ ಜೊತೆಗೆ ಹೋಗಿ ಅಲ್ಲಿ ಕೇಳ್ಕೊಂಡು ಆ ವಿಷಯವನ್ನ ನಾವು ಕ್ಲಾರಿಟಿ ತಗೊಂಡಾಗ ನಮಗೆ ಸ್ಟ್ರೆಸ್ ಇಲ್ಲದೆ ಇರ್ತಕ್ಕಂಥದ್ದು. ಬಹುತೇಕ ಸಂದರ್ಭಗಳಲ್ಲಿ ನಾವು ಯಾಕೆ ಸ್ಟ್ರೆಸ್ ಒಳಗಾಗಿರ್ತೀವಿ ಅಂದ್ರೆ, ಅಯ್ಯೋ ಬೇರೆಯವ್ರನ್ನ ಕೇಳಿದ್ರೆ ನಮಗೆ ಆ ವಿಷಯವನ್ನು ಹೇಳ್ತಾರೋ ಇಲ್ಲೋ, ಎಕ್ಸ್ಪ್ಲೇಷನ್ಸ್ ಮಾಡ್ತಾರೋ ಇಲ್ಲೋ, ಅಥವಾ ನನಗೆ ಆ ಕೆಲಸ ನಾನು ಮಾಡ್ಲಿಕ್ಕೆ ನಾನೇ ಮಾಡ್ಬೇಕಾಗುತ್ತೇನೋ, ಅಥವಾ ಗಿಲ್ಟ್ ಫೀಲಿಂಗ್ ಆಗ್ತಕ್ಕಂಥ ಸಂದರ್ಭಗಳು ಇರ್ತವೆ. ಸೊ ಹಾಗಾಗಿ ಸ್ಟ್ರೆಸ್ ಬರದೇ ಇದ್ದಾಗ ಒಂದು ಆರ್ಗನೈಸೇಷನಲ್ ಬಿಹೇವಿಯರ್ ಅಲ್ಲಿ ನಾವು ನೋಡಿದಾಗ ನಮ್ಗಿಂತ ಸೀನಿಯರ್ ಇರ್ತಕ್ಕಂಥವ್ರು, ಸಿಗ್ನಿಫಿಕೆಂಟ್ ಆಗಿ ಇರ್ತಕ್ಕಂಥ ಕೆಲವು ವ್ಯಕ್ತಿಗಳು, ಅನುಭವ ಪಡೆದಿರ್ತಕ್ಕಂಥವ್ರನ್ನ ಸಲಹೆಯನ್ನ ಪಡಿತಕ್ಕಂಥದ್ರಲ್ಲಿ ಯಾವುದೇ ತಪ್ಪಿಲ್ಲ, ಕನ್ಸಲ್ಟ್ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಸೊ ಹೆದರಿಕೆಗೋ ಅಥವಾ ಇನ್ನೊಂದೇನೋ ವಿಚಾರಕ್ಕೋಸ್ಕರ ನಾವು ಆ ವಿಚಾರವನ್ನ ಡಿಸ್ಕಷನ್ ಮಾಡದೇ ಇದ್ರೆ ಖಂಡಿತ ನಮ್ಮ ಮೇಲೆ ಅದು ಪ್ರಭಾವವನ್ನು ಬೀರ್ತಕ್ಕಂಥದ್ದು ಅಂತ ಹೇಳಿ. ಸೊ ಹಾಗಾಗಿ ಈ ರೀತಿಯ ಒಂದು ವೈಚಾರಿಕತೆಯನ್ನು ಬೆಳೆಸ್ಕೋಬೇಕು. ಈ ರೀತಿಯ ಒಂದು ಸ್ಟ್ರೆಸ್ಗೆ ಒಂದು ರೆಸಿಲಿಯನ್ಸ್ ಆಗ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸ್, ಪರ್ಸನಾಲಿಟಿಯನ್ನು ನಾವು ಬೆಳೆಸ್ಕೊಳ್ಬೇಕು. ಯಾಕೆಂತಂದ್ರೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ ನಮ್ಮ ಡೇ ಟು ಡೇ ಲೈಫಲ್ಲಿ. ಇವನ್ ವಿದ್ಯಾರ್ಥಿಗಳಿಗೂ ಕೂಡ ಎಲ್ಲ ವಯೋಮಾನದ ಬೇರೆ ಬೇರೆ ವಯೋಮಾನದ ಅವರು ಕೂಡ ಬೇರೆ ಬೇರೆ ರೀತಿಯ ಮಾನಸಿಕ ಒತ್ತಡವನ್ನ ಅನುಭವಿಸ್ತಕ್ಕಂಥದ್ದು, ಅವರಿಗೆ ಅವರದೇ ಆದಂತಹ ಒಂದು ಸ್ವಭಾವವನ್ನು ಇರ್ತದೆ ಅದನ್ನ ನಾವು ನೋಡ್ತೀವಿ. ಈಗ ನಾವು ಹಿಂದಿನ ಒಂದು ದಿನಮಾನಗಳಲ್ಲಿ ಅಂದ್ರೆ ಏನ್ಸೆಂಟ್ ಪೀರಿಯಡ್ ಅಥವಾ ಒಂದು 150 ವರ್ಷಕ್ಕೆ ನಾವು ಹಿಂದೆ ಹೋಗಿ ನೋಡೋದಾದ್ರೆ, ನಮ್ಮ ಪೂರ್ವಜರಲ್ಲಿ ಯಾವ ರೀತಿ ಒಂದು ಒತ್ತಡವನ್ನ ನಿಭಾಯಿಸ್ತಕ್ಕಂಥ ಕಲೆ ಇತ್ತು ಅಂತ. ನಮಗೆ ಮೊದಲೆಲ್ಲ ನಾವು ನಮ್ಮ ಭಾರತದಲ್ಲಿ ಕೃಷಿಕ ಕುಟುಂಬ ಆಗಿದ್ರಿಂದ ನಮಗೆ ಹೆಚ್ಚು ಒತ್ತಡ ಇರ್ತಾ ಇದ್ದಿಲ್ಲ. ಅಂದ್ರೆ ಪ್ರಕೃತಿಯ ಮಡಿಲಲ್ಲಿ ನಾವು ಹೆಚ್ಚು ಇರ್ತಕ್ಕಂಥದ್ದು ಇತ್ತು. ಬಹುತೇಕ ಕೃಷಿ ಪ್ರಧಾನವಾಗಿರತಕ್ಕಂಥ ರಾಷ್ಟ್ರ, ಅಲ್ಲಿನ ಎಲ್ಲ ಚಟುವಟಿಕೆಗಳು ಪ್ರಕೃತಿಯ ಮಧ್ಯ ನಡೀತಕ್ಕಂಥದ್ದಿತ್ತು. ಆ ಪ್ರಕೃತಿಯ ಮಧ್ಯದಲ್ಲಿ ನಡೆಯುತ್ತಿದ್ರಿಂದ ಹೆಚ್ಚು ಅವರಿಗೆ ಮಾನಸಿಕ ಒತ್ತಡ ಇಲ್ಲದೆ ಮತ್ತೆ ಹೆಚ್ಚು ರೋಗ ರುಜಿನಗಳನ್ನ ನಾವು ಕಾಣ್ತಾ ಇರಲಿಲ್ಲ. ಬಟ್ ಇವತ್ತು ನಮಗೆ ಫಿಸಿಕಲ್ ಡೈಮೆನ್ಷನ್ ಏನಾಗಿದೆ, ಫಿಸಿಕಲ್ ಆಕ್ಟಿವಿಟೀಸ್, ಸಫಿಸಿಯೆಂಟ್ ಫಿಸಿಕಲ್ ಆಕ್ಟಿವಿಟೀಸ್ ಇರದೇ ಇರ್ತಕ್ಕಂಥದ್ದು ಕೂಡ ನಮಗೆ ಒಂದು ಸೌಂಡ್ ಸ್ಲೀಪ್ ಇರೋದಿಲ್ಲ. ಫಿಸಿಕಲ್ ಆಕ್ಟಿವಿಟೀಸ್, ರೆಗ್ಯುಲೇಟೆಡ್ ಫಿಸಿಕಲ್ ಆಕ್ಟಿವಿಟೀಸ್ ನಮ್ಗೆ ಇರಬೇಕು. ಎಷ್ಟು ದಿವಸ ನಮಗೆ ನ್ಯಾಚುರಲ್ ಆಗಿ ನಾವು ನಮ್ಮ ಹ್ಯಾಂಡ್ ಅಂಡ್ ಲೆಗ್ಸ್ ಏನೊಂದು ನ್ಯಾಚುರಲ್ ವೇ ಅಲ್ಲಿ ನಾವು ಒಂದು ಆಕ್ಟಿವ್ ಆಗಿ ಇರ್ತಕ್ಕಂಥದ್ದನ್ನು ನೋಡಿದಾಗ ಅದು ನಮಗೆ ಒಂದು ರಿಸಲ್ಟ್ ಕೊಡುತ್ತೆ. ಒಂದು ಒಳ್ಳೆಯ ಒಂದು ಸೌಂಡ್ ಸ್ಲೀಪ್ ಅನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ಹಾಗಂದ್ ಮಾತ್ರಕ್ಕೆ ನಾವು ಹೆಚ್ಚು ಕೆಲಸ ಮಾಡಬೇಕು ಅಂದ್ರೆ ಅತೀವ ಒತ್ತಡವನ್ನು ಏರ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು, ಅತೀವ ಫಿಸಿಕಲ್ ಆಕ್ಟಿವಿಟಿ ಮಾಡ್ತಕ್ಕಂಥದ್ದು, ಹೆಚ್ಚು ಜಿಮ್ ಮಾಡ್ತಕ್ಕಂಥದ್ದು, ಈ ರೀತಿಯ ಮಾಡ್ತಕ್ಕಂಥದ್ದಲ್ಲ. ಒಂದು ರೆಗ್ಯುಲೇಟೆಡ್ ವೇ ಅಲ್ಲಿ ನಾವು ಮಾಡಿದಾಗ, ರೆಗ್ಯುಲೇಟೆಡ್ ವೇ ಅಲ್ಲಿ ಯಾವ ಆಹಾರವನ್ನು ನೀವು ತಗೊಂತೀರಾ, ಇವೆಲ್ಲ ನಮಗೆ ಒಂದು ಶರೀರದ ಆರೋಗ್ಯದ ಬಗ್ಗೆ, ಶರೀರದ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಒಂದು ನಿರ್ದೇಶನವನ್ನು ಕೊಡ್ತಾರೆ. ನಾವು ಹೀಗಿರ್ಬೇಕು, ನಾವು ಇಷ್ಟು ಮಟ್ಟಿಗೆ ನಮ್ಮ ಒಂದು ಮಾನಸಿಕ ಸ್ವಾಸ್ಥ್ಯವನ್ನ ಮತ್ತು ಆರೋಗ್ಯ ಸ್ವಾಸ್ಥ್ಯವನ್ನ ಕಾಪಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ಗೈಡ್ ಲೈನ್ಸ್ ನಮಗೆ ಅದರಿಂದನೇ ಸಿಗ್ತಕ್ಕಂಥದ್ದು. ನಾವು ಎಲ್ಲಿವರೆಗೂ ನಮಗೆ ಹೊರಗಿನ ಜೀವನದ ಬಗ್ಗೆ ಅರ್ಥ ಆಗುತ್ತೆ, ನಾವು ಎಲ್ಲಿವರೆಗೂ ನಾವು ಕೆಲವು ವಿಚಾರಗಳನ್ನ ನಾವು ಹೊರಗಡೆ ಹೋಗಿ ವಿಚಾರ ವಿನಿಮಯ ಮಾಡಿಕೊಂಡಾಗ, ಮತ್ತೆ ಡೈಲಿ ಈವೆಂಟ್ಸ್ಗಳನ್ನ ನಾವು ಡಿಫೈನ್ ಮಾಡಿದಾಗ, ಪ್ರೆಸೆಂಟೇಷನ್ ಮಾಡಿದಾಗ, ಬಹುತೇಕ ಸಂದರ್ಭಗಳಲ್ಲಿ ನಾವು ಬೇರೆ ಬೇರೆ ಸಿಚುವೇಶನ್ಸ್ಗಳು, ಬೇರೆ ಬೇರೆ ಸಿಚುವೇಶನ್ಸ್ಗಳಲ್ಲಿ ನಮಗೆ ಗೊತ್ತೇ ಆಗೋದಿಲ್ಲ ನಾವು ಈ ಒಂದು ಇದರಲ್ಲಿ ಇದ್ದೀವಿ, ಇದಕ್ಕೆ ನನಗೆ ಈ ತರ ಆಯ್ತು ಅಂತೇಳಿ. ಸೊ ಹಾಗಾಗಿ ಸೈಕಾಲಜಿಕಲ್ ಇಂಪ್ಯಾಕ್ಟ್ ಏನಿದೆ ನಮ್ಮ ಹ್ಯೂಮನ್ ಬಿಹೇವಿಯರ್ ಮೇಲೆ ಮತ್ತೆ ಓವರ್ ಆಲ್ ಪರ್ಸನಾಲಿಟಿ ಮೇಲೆ ಅಗಾಧವಾದಂಥ ಒಂದು ಪರಿಣಾಮವನ್ನು ಬೀರುತ್ತೆ. ಅದು ನಮಗೆ ಮನೋವೈಜ್ಞಾನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ಮನಃಶಾಸ್ತ್ರಜ್ಞರು, ಸೈಕಾಲಜಿಸ್ಟ್ ಆಗಿರ್ಬೋದು, ಅಥವಾ ಕೌನ್ಸಿಲರ್ಸ್ ಆಗಿರ್ಬೋದು, ಅಥವಾ ಇನ್ನೇ ಇತರೆ ವರ್ಕರ್ಸ್ ಆಗಿರ್ಬೋದು, ಅವರ ಒಂದು ಸಲಹೆ ಬಹಳ ಮುಖ್ಯವಾಗುತ್ತೆ. ಅದರಲ್ಲೂ ಕೂಡ ನಾನು ಮೊದಲೇ ಈ ತರಗತಿಗಳಲ್ಲಿ ಹೇಳಿದ್ದೀನಿ, ಮಕ್ಕಳಿಗೆ ಮಾನಸಿಕ ಒತ್ತಡವನ್ನ ಸಹಿಸ್ಕೊಳ್ತಕ್ಕಂಥ ಅದನ್ನು ನಾವು ಶಾಲೆಗಳಲ್ಲಿ, ಸ್ಕೂಲ್ ಕೌನ್ಸಿಲರಲ್ಲಿ ಪ್ರಮುಖವಾಗಿ ಅತ್ಯಂತ ಮುಖ್ಯವಾದಂಥ ಒಂದು ಕರ್ತವ್ಯ ಏನಪ್ಪಾ ಅಂತಂದ್ರೆ, ಅಕಾಡೆಮಿಕ್ ಕೌನ್ಸಿಲರ್ ಅಂತ ನಾವೇನು ಕರಿತೀವಿ, ಅಥವಾ ನಮಗೆ ಒಂದು ಸ್ಕೂಲ್ ಕೌನ್ಸಿಲರ್ ಕರಿಕ್ಯುಲಮ್ ಅಲ್ಲಿ ಏನು ನಾವು ಸ್ಕೂಲ್ ಕೌನ್ಸಿಲರ್ನ ನಿಯುಕ್ತಿ ಮಾಡಿರ್ತೀವಿ, ಅವರ ಅತ್ಯಂತ ಮುಖ್ಯವಾದಂತಹ ಒಂದು ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಫ್ಯಾಮಿಲಿ ಪ್ರೆಷರ್ಸ್, ಮಕ್ಕಳ ಮೇಲೆ ಏನ್ ಫ್ಯಾಮಿಲಿ ಪ್ರೆಷರ್ಸ್ ಇರುತ್ತೆ, ಮತ್ತೆ ಸೈಕೋ ಸೋಷಿಯಲ್ ಎನ್ವೈರನ್ಮೆಂಟ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು, ಏನು ಅವರ ಯಾವ ತಂದೆ ತಾಯಿ, ಈಗ ಒಂದು ಮಗು ತಂದೆ ತಾಯಿ ಕುಡುಕ ತಂದೆ ತಾಯಿಗಳು ಇರ್ಬೋದು, ಅಲ್ಲಿ ಬಂದು ಆ ಮಗು ಪಾಠ ಕೇಳ್ತಾ ಇರತ್ತೆ,
ಅಲ್ಲಿ ತಂದೆ ತಾಯಿಗಳು ನಿತ್ಯ ಜಗಳ ಆಡ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಜಗಳ ಆಡ್ಕೊಂಡ್ ಬಂದಿರೋ ಮನಸ್ಸಿನ ಮೇಲೆ, ಮಗುವಿನ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ. ನಾವು ಕೇವಲ ಅಲ್ಲಿ ಮಾರ್ಕ್ಸ್ ಇವರು ತೆಗಿಲಿಲ್ಲ, ಅವರು ಹೆಚ್ಚು ಓದಿಲ್ಲ, ಅವನು ಹೆಚ್ಚು ಬಾಯ್ಪಾಠ ಮಾಡಲಿಲ್ಲ ಅನ್ನೋದ್ರ ಬಗ್ಗೆನೇ ಹೆಚ್ಚು ಒತ್ತು ಕೊಟ್ರೆ, ವ್ಯಕ್ತಿಯ ಒಂದು ಹುಡುಗನ ಭಾವನೆಗಳೇನು, ಏನು ಅವನು ಮನಸ್ಸಿನಲ್ಲಿ ಏನು ಹೋಗ್ತಾ ಇದೆ, ಇಂಥ ಒಂದು ವಿಚಾರಗಳನ್ನ ಅಬ್ಸರ್ವೇಷನ್ ಮಾಡುವುದರ ಮೂಲಕ, ಅವರ ಆಕ್ಟಿವಿಟೀಸ್ಗಳ ಮೂಲಕ ನಾವು ಕೆಲವು ವಿಷಯಗಳನ್ನ ಮಕ್ಕಳಿಂದ ಪಡೆದು ಅವರಿಗೆ ಕೆಲ ಸಲಹೆಗಳನ್ನ ಕೊಡ್ಬೇಕಾಗುತ್ತೆ. ಸ್ಕೂಲ್ ಕೌನ್ಸಿಲರ್ ಅಂತ ಮಾತ್ರ ಕೇವಲ ನಾವು ಸ್ಕೂಲಲ್ಲಿ ಒಂದು ಮೀಟಿಂಗ್ಸ್ ಮಾಡಿಬಿಟ್ಟು ಏನೋ ಒಂದು ವಿಚಾರಗಳನ್ನು ಹೇಳಿದ್ವಿ ಅಂತಕ್ಕಂಥದ್ದಲ್ಲ. ಸ್ಕೂಲ್ಸ್ ಕೌನ್ಸಿಲ್ ಮಾಡೋದ್ರ ಜೊತೆಗೆ ಆ ಕಮ್ಯುನಿಟಿ, ಆಯಾ ಶಾಲೆಯ ಕಮ್ಯುನಿಟಿ, ಆ ಶಾಲೆಯ ಒಂದು ಕ್ಲಾಸ್ ಟೀಚರ್ ಆಗಿರ್ಬೋದು, ಮತ್ತೆ ಆ ಶಾಲೆಯ ಸುತ್ತಮುತ್ತ ವಾತಾವರಣದಲ್ಲಿ ಏನಾದರೂ ಕಮ್ಯುನಿಟಿ ಸೆಂಟರ್ಸ್ ಇದೆಯಾ, ಎಷ್ಟು ಯಾವ ರೀತಿ ಮಕ್ಕಳು ಯಾವ ಹಿನ್ನೆಲೆಯಿಂದ ಬಂದಿದ್ದಾರೆ, ಯಾವುದೋ ಮಕ್ಕಳು ಒಂದು ಸ್ಲಮ್ ಇಂದ ಬಂದಿರ್ಬೋದು, ಅಥವಾ ಯಾವುದೋ ಮಕ್ಕಳು ತನ್ನ ತಂದೆ ತಾಯಿಗಳು, ಸ್ವಂತ ತಂದೆ ತಾಯಿಗಳು ಅಲ್ಲದೇನೆ ಬೇರೆಯವರ ಒಂದು ರಿಲೇಟಿವ್ಸ್ ಮನೆಯಲ್ಲಿ ಅವರು ಜೀವನ ಮಾಡ್ತಿರ್ಬೋದು ಕಾರಣಾಂತರದಿಂದ. ಇವೆಲ್ಲ ಕಾರಣಗಳನ್ನ ನಾವು ಗಹನೆಗೆ ತೆಗೆದುಕೊಳ್ಳದೆ ಅವರ ಒಂದು ಸ್ಟ್ರೆಸ್ ಮೇಲೆ ನಾವು ಯಾವುದೇ ರೀತಿಯ ಒಂದು ಇದನ್ನ ನಾವು ಎಫೆಕ್ಟಿವ್ ಆಗಿ ಇಂಟರ್ವೆನ್ಷನ್ಸ್ ಅನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಈಗ ನಾವು ನೋಡಿ, ಒಂದು ಕೆಲವೊಂದು ಚಿಲ್ಡ್ರನ್ಸ್ ಏನಾಗುತ್ತೆ ಅಂದ್ರೆ ಅವರು ಒಂದು ಟ್ರೋಮಾಕ್ಕೊಳಗಾಗೋ ಸಾಧ್ಯತೆಗಳು ಇರುತ್ತೆ. ಹೆಚ್ಚು ಮಾನಸಿಕ ಒತ್ತಡಕ್ಕೊಳಗಾದಾಗ ಮಕ್ಕಳಲ್ಲಿ ತಮ್ಮ ಸಮಸ್ಯೆಗಳನ್ನ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಸಾಮರ್ಥ್ಯವೇ ಕಡಿಮೆ ಆಗ್ತಕ್ಕಂಥದ್ದು. ಏನಾಗಿದೆ ನನಗೆ, ಹೇಗೆ, ಎಷ್ಟೋ ಸಂದರ್ಭಗಳಲ್ಲಿ ದೊಡ್ಡವರೇ ಕೂಡ ತಮ್ಮ ವೈದ್ಯರ ಬಳಿ ಕೆಲವು ಸಮಸ್ಯೆಗಳನ್ನ ಸರಿಯಾಗಿ ಪ್ರೆಸೆಂಟ್ ಮಾಡೋಕ್ಕಾಗೋದಿಲ್ಲ. ಹಾಗೆ ನೋಡಿದಾಗ ನಾವು ಅವರ ಮಟ್ಟಕ್ಕೆ ಹೋಗಿ ನಾವು ಒಂದು ವಿಷಯಗಳನ್ನ, ಅವರ ಒಂದು ಲೆವೆಲ್ ಏನಿದೆ ಆ ಲೆವೆಲ್ಗೆ ಹೋಗ್ಬಿಟ್ಟು ನಾವು ಅವರ ಭಾಷೆಯಲ್ಲಿ ನಾವು ಅರ್ಥೈಸ್ಬೇಕಾಗುತ್ತೆ, ಅವ್ರಿಗೆ ಹೇಳ್ಬೇಕಾಗುತ್ತೆ. ವಿಚಾರವನ್ನ ಬೇರೆ ಬೇರೆ ಆಂಗಲ್ ಅಲ್ಲಿ ನೋಡಿ ಹೇಳಿದಾಗ ಅಲ್ಲಿ ಅವರಿಗೆ ಈ ಒಂದು ವಿಚಾರದ ಒಂದು ಅರಿವು ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಹೇಳಿದೆ, ನಿಮಗೆ ಒಂದು ಇಂಟ್ರೊಡಕ್ಷನ್ಸ್ ಕೊಟ್ಟೆ, ಒಂದು ಸಿಂಪ್ಟಮ್ಸ್ ಬಗ್ಗೆನೂ ಕೂಡ ನಾನು ಹೇಳಿದೆ, ಫಿಸಿಯೋಲಾಜಿಕಲ್ ಅಂಡ್ ಸೈಕಾಲಜಿಕಲ್ ರೀಸನ್ಸ್ ಬಗ್ಗೆನೂ ನಾನು ಹೇಳಿದೆ. ಸೊ ಹಾಗಾಗಿ ಮುಂದೆ ನಾವು ಈಗ ನೋಡೋಣ ಒಂದು ಸಿಂಪ್ಟಮ್ಸ್. ಈ ಒಂದು ಡಯಾಗ್ರಾಮ್ಸ್ ಅಲ್ಲಿ ನೀವು ನೋಡ್ಬೋದು ಸಿಂಪ್ಟಮ್ಸ್ ಆಫ್ ಸ್ಟ್ರೆಸ್ ಅಂತ ಹೇಳಿ, ಅಂದ್ರೆ ದ ಸಿಂಪ್ಟಮ್ಸ್ ಸ್ಟ್ರೆಸ್ ಅಂತ ಹೇಳಿ, ಸ್ಟ್ರೆಸ್ ಬಗ್ಗೆ ಯಾವ ಎಲ್ಲ ಲಕ್ಷಣಗಳು ಕಾಣ್ತವೆ ಅಂತ ಹೇಳಿ. ಸೊ ಟ್ರಬಲ್ ಕಾನ್ಸಂಟ್ರೇಟಿಂಗ್ ಅಂತೇಳಿ, ನಮಗೆ ಏಕಾಗ್ರತೆಯ ಕೊರತೆ ಬಹಳ ಬರುತ್ತೆ. ಸ್ಟ್ರೆಸ್ಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಯಲ್ಲಿ ಏಕಾಗ್ರತೆ ಕೊರತೆ ಬರ್ತಕ್ಕಂಥದ್ದು, ಏನೋ ಒಂದು ವಿಷಯಗಳು ಗಾಬರಿ ಆಗ್ತಕ್ಕಂಥದ್ದು, ಯಾವುದೋ ಗಡಿಬಿಡಿಯಲ್ಲಿ ಇರ್ತಕ್ಕಂಥದ್ದು, ಅವೆಲ್ಲ ಒಂದು ರೀತಿ ಸ್ಟ್ರೆಸ್ನ ಸೂಚನೆ ಆಗುತ್ತೆ. ಅಂದ್ರೆ ಸಾಮಾನ್ಯ ರೀತಿಯಲ್ಲಿ ಗಡಿಬಿಡಿ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಿನದಾಗಿ ದಿನನಿತ್ಯ ಅವರ ವರ್ತನೆಯಲ್ಲಿ ನಾವು ನೋಡಿದಾಗ ಅವರು ಗಡಿಬಿಡಿ ಆಗತಕ್ಕಂಥದ್ದು, ತನ್ನ ಆಸ್ಪಾಸಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ ಮರೀತಕ್ಕಂಥದ್ದು, ಹೆಚ್ಚು ಗೊಂದಲಕ್ಕೊಳಗಾಗಿರ್ತಕ್ಕಂಥದ್ದು ಅನ್ನ ನಾವು ಕಾಣ್ತೇವೆ. ಡೈಲಿ ಆಕ್ಟಿವಿಟೀಸ್ ಅಲ್ಲಿ ಅವರಿಗೆ ಅದು ಆ ತರ ಒಂದು ಸ್ವಭಾವದವರು ಕಂಡು ಬರ್ತಕ್ಕಂಥದ್ದು. ಸೊ ಹಾಗೆ ಹೆಡ್ಯಾಕ್ಸ್ ಅಂತೇಳಿ ನಮಗೆ ಒಂದು ತಲೆನೋವಿನ ಒಂದು ಇದು ಶುರುವಾಗ್ತಕ್ಕಂಥದ್ದು. ಈ ಹೆಡ್ಯಾಕ್ ಅಂತ ತಲೆನೋವು ಬರ್ತಕ್ಕಂಥದ್ದು ಏನು, ತಲೆನೋವು ಬೇರೆ ಬೇರೆ ಕಾರಣಗಳಿಗೆ ಬರುತ್ತೆ. ಹೆಚ್ಚು ನಮಗೆ ಯಾವುದೇ ರೀತಿಯ ಒತ್ತಡಕ್ಕೊಳಗಾದವಳು ಕೂಡ ಹೆಚ್ಚು ತಲೆನೋವು ಬರ್ತಕ್ಕಂಥದ್ದು. ತಲೆನೋವಿನ ಸಾಕಷ್ಟು ಕಾರಣಗಳು ಇವತ್ತು ಒತ್ತಡದ ಕಾರಣಗಳಿಂದ ಬರ್ತಕ್ಕಂಥದ್ದು. ಅದಾದ ನಂತರ ನಾವು ಎಂಗ್ಸೈಟಿ ಬಗ್ಗೆ ಮಾತಾಡ್ತೀವಿ. ಎಂಗ್ಸೈಟಿ ಬಗ್ಗೆ ಈಗಾಗಲೇ ನಾನು ಹೇಳಿದ್ದೀನಿ. ಎಂಗ್ಸೈಟಿ ಒಂದು CHD ಕೊರೋನರಿ ಹಾರ್ಟ್ ಡಿಸೀಸಸ್ ಆಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ನರ್ವಸ್ನೆಸ್ ಹೆಚ್ಚಾಗೋ ಚಾನ್ಸ್ ಇರುತ್ತೆ. ಮತ್ತೆ ಆಂಗರ್ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಒಂದು ಕೋಪಕ್ಕೆ ನಾವು ಒಳಗಾಗ್ತಕ್ಕಂಥದ್ದು, ಎಮೋಷನಲ್ ಬರ್ಡನ್, ಆಂಗ್ರಿ ಆಗ್ತಕ್ಕಂಥದ್ದು, ನಮ್ಮ ಒಂದು ವರ್ತನೆಗಳ ಮೇಲೆ ಹತೋಟಿಯನ್ನು ಮೀರಿ ನಾವು ವರ್ತಿಸ್ತಕ್ಕಂಥದ್ದು, ಒಂದು ಅಗ್ರೆಸಿವ್ ಆಗಿರ್ತಕ್ಕಂಥದ್ದು. ಈ ದಿನನಿತ್ಯದ ಜೀವನದಲ್ಲಿ ನಾವು ನಗರ ಪ್ರದೇಶಗಳಲ್ಲಿ ಹೆಚ್ಚು ಕಾಣ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಒಂದು ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು, ಏನೋ ರೋಡ್ ರೇಜ್ ಆಗ್ತಕ್ಕಂಥದ್ದು. ರೋಡ್ ರೇಜ್ ಒಂದು ಕಾಮನ್ ಟೆಂಡೆನ್ಸಿ ಆಗ್ತಕ್ಕಂಥದ್ದು. ಎಷ್ಟೋ ಸಂದರ್ಭಗಳಲ್ಲಿ ರೋಡ್ ರೇಜ್ ಅಲ್ಲಿ ಕೊಲೆ ಮಾಡ್ತಕ್ಕಂಥದ್ದು ಅಥವಾ ಕ್ರೈಮ್ ನಡೀತಕ್ಕಂಥ ಸಾಧ್ಯತೆಗಳು ಇರುತ್ತೆ, ವಾಂಡಲೈಸ್ ಮಾಡ್ತಕ್ಕಂಥದ್ದು. ಇವೆಲ್ಲ ನಗರ ಪ್ರದೇಶಗಳಲ್ಲಿ ಹೆಚ್ಚು ಕಂಡು ಬರ್ತಕ್ಕಂಥದ್ದು. ನಗರ ಮತ್ತು ಇಂಟರ್ಮೀಡಿಯೇಟ್ ಟೌನ್ಸ್ ಅಲ್ಲಿ ಹೆಚ್ಚು. ಮೆಟ್ರೋಪಾಲಿಟನ್ ನಗರದಲ್ಲಂತೂ ಇಂತಹ ಒಂದು ಘಟನೆಗಳು ದಿನನಿತ್ಯ ನಡೀತಕ್ಕಂಥದ್ದು. ಹಾಗೇನೆ ಸ್ಟೊಮಕ್ ಪ್ರಾಬ್ಲಮ್ಸ್ ನೋಡಿ, ಇವತ್ತು ಬಹುತೇಕ ಸಂದರ್ಭಗಳಲ್ಲಿ ನಮ್ಮ ಆಧುನಿಕ ಜೀವನ ಶೈಲಿಯಲ್ಲಿ ಡೈಜೆಸ್ಟಿವ್ ಇಶ್ಯೂಸ್ ಬರ್ತಕ್ಕಂಥದ್ದು ನಾವು ಸಾಮಾನ್ಯವಾಗಿ ಒಂದು ವೈದ್ಯರ ಬಳಿಗೆ ಹೋಗ್ತೀವಿ.
ಬಹುತೇಕ ಸಂದರ್ಭಗಳಲ್ಲಿ ಅವರಿಗೆ ಯಾವುದೇ ರೀತಿಯ ಒಂದು ರೂಟ್ ಕಾಸ್ ಗೊತ್ತಾಗೋದಿಲ್ಲ. ಕಾರಣ ಏನಪ್ಪಾ ಅಂದ್ರೆ ನಮ್ಮ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಇಸ್ ರಿಲೇಟೆಡ್ ಟು ಅವರ್ ಮೈಂಡ್. ನಾವು ಯಾವ ರೀತಿ ಕಾಮ್ ಆಗಿರ್ತೀವಿ, ಯಾವ ರೀತಿ ನಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ಇರುತ್ತೆ, ಯಾವ ರೀತಿ ನಮ್ಮ ಲೈಫ್ ಸ್ಟೈಲ್ ಇರುತ್ತೆ, ಅದೇ ರೀತಿ ನಮಗೆ ಡೈಜೆಸ್ಟಿವ್ ಸಿಸ್ಟಮ್ ಕೆಲಸ ಮಾಡುತ್ತೆ. ನಾವು ಒಂದು ಕಾಮ್ ಆಗಿರ್ತಕ್ಕಂಥ ಒಂದು ಲೈಫ್ ಸ್ಟೈಲ್ ವಿಚಾರಿಸ್ಕೊಂಡಿದೀವಿ, ಒಳ್ಳೆಯ ಒಂದು ರೆಗ್ಯುಲೇಟೆಡ್ ಫಿಸಿಕಲ್ ಆಕ್ಟಿವಿಟಿ, ರೆಗ್ಯುಲೇಟೆಡ್ ಒಂದು ನಿದ್ರೆ ಮಾಡ್ತಕ್ಕಂಥದ್ದು, ಇವೆಲ್ಲ ನಮಗೆ ಬಹಳ ಒಂದು ಮುಖ್ಯವಾದಂಥ ರಿಸಲ್ಟ್ ಅನ್ನು ತಂದುಕೊಡುತ್ತೆ. ವಿಶ್ರಾಂತಿ ಅವಶ್ಯಕತೆ ಇರುತ್ತೆ ನಮಗೆ. ಎಷ್ಟೋ ಸಂದರ್ಭಗಳಲ್ಲಿ 8 ಅವರ್ಸ್ ನಿದ್ದೆ ಮಾಡಿದ್ವಿ, 7ರಿಂದ 8 ತಾಸಾದ್ರೂ ನಮಗೆ ಕನಿಷ್ಠ ಪಕ್ಷ ನಿದ್ದೆ ನಮಗೆ ಬೇಕು. ವಯಸ್ಕರಿಗೆ, ಮಧ್ಯವಯಸ್ಕರಿಗೆ, ಯುವಕರಿಗೆ ಈ ರೀತಿಯ ಒಂದು 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 ಅವಶ್ಯಕತೆ ಬೀಳ್ತಕ್ಕಂಥದ್ದು. ಮತ್ತೆ ಫೆಟಿಗ್ ಅಂತ ಹೇಳಿ, ಫೆಟಿಗ್ ಅಂತಂದ್ರೆ ನಮಗೆ ಏನೋ ಆಯಾಸ ಆಗ್ತಕ್ಕಂಥದ್ದು, ಒಂದು ಮೈಯೆಲ್ಲ ಬೆವರ್ತಕ್ಕಂಥದ್ದು, ಜೋರಾಗಿ ಉಸಿರಾಡ್ತಕ್ಕಂಥದ್ದು. ನೋಡಿ, ನಾವು ದಿನನಿತ್ಯದ ವ್ಯವಹಾರಗಳಲ್ಲಿ ಎಲ್ಲೋ ಓಡೋಗ್ಬೇಕಾಗುತ್ತೆ, ಟ್ರೈನ್ ಹಿಡಿ ಕ್ಯಾಚ್ ಮಾಡಬೇಕಾಗುತ್ತೆ, ಅಥವಾ ಯಾವುದೋ ಮೆಟ್ಲನ್ನು ಹತ್ಬೇಕಾಗುತ್ತೆ, ದೂರ ನಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಈ ರೀತಿಯ ಒಂದು ಘಟನೆಗಳು ಕೂಡ ಆಗ್ತದೆ. ಡಿಕ್ರೀಸ್ಡ್ ಸೆಕ್ಸ್ ಡ್ರೈವ್ ಅಂತ ಹೇಳಿ, ಅಂದ್ರೆ ಈ ಒಂದು ನಮ್ಮ ಲೈಂಗಿಕತೆ ಮೇಲೂ ಕೂಡ ಪ್ರಭಾವವನ್ನು ಬೀರ್ತಕ್ಕಂಥ. ಹೆಚ್ಚು ಒತ್ತಡಕ್ಕೊಳಗಾದಾಗ ನಾವು ಯಾವುದೇ ರೀತಿಯ ಲೈಂಗಿಕ ಸುಖವನ್ನು ಅನುಭವಿಸ ಆಗದೇ ಇರ್ತಕ್ಕಂಥದ್ದು, ಅಂದ್ರೆ ಅಥವಾ ಅದ್ರ ಬಗ್ಗೆ ಆಸಕ್ತಿನೇ ಬೆಳೆಸ್ಕೊಳ್ಳದೆ ಇರ್ತಕ್ಕಂಥದ್ದು. ಲೈಂಗಿಕ ಸುಖವನ್ನು ನಾವು ಆ ರೀತಿ ಏನು ನಮಗೆ ಒಂದು ಪ್ಲೆಜರಬಲ್ ಆಕ್ಟಿವಿಟೀಸ್ ಇದೆ ಅದ್ರಲ್ಲಿ ನಾವು ಒಳಗಾಗದೆ, ಒಂದು ಏನೋ ಮಾನಸಿಕ ಒತ್ತಡಕ್ಕೊಳಗಾದಾಗ ಅದನ್ನ ಏನು ಮಾಡಬೇಕು ಅಂತ ಅದ್ರ ಬಗ್ಗೆ ಆಸಕ್ತಿ ವಹಿಸದೇ ಇರ್ತಕ್ಕಂಥ ಸಮಯ ದೂಡ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಅದ್ರ ಜೊತೆಗೆ ಹೆಚ್ಚು ಒತ್ತಡಗಳನ್ನ ಆದಾಗ ಸ್ಕಿನ್ ಇರಿಟೇಷನ್ಸ್ ಆಗ್ತಕ್ಕಂಥದ್ದು ಸಾಧ್ಯತೆಗಳಿರುತ್ತೆ. ಅಂದ್ರೆ ಮೈಯೆಲ್ಲ ಪರಚ್ಕೊಳ್ಳೋದು ಅಂತ ಎಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಹೇಳ್ತೀವಿ. ಅದಕ್ಕೆ ನೇರವಾಗಿ ನಮಗೆ ಕಾರಣ ಗೊತ್ತಾಗದೇ ಇದ್ರೂ ಕೂಡ ಪರೋಕ್ಷವಾಗಿ ಸ್ಕಿನ್ ಮೇಲೆ ನಮ್ಮ ಮೈಂಡಿನ ಒಂದು ಕಂಟ್ರೋಲ್ ಇರ್ತಕ್ಕಂಥದ್ದು. ನಾನು ಅದಕ್ಕೆ ಮೊದಲೇ ಹೇಳಿದ್ದೀನಿ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆಗಿ ಅಥವಾ ನಮ್ಮ ಮೈಂಡ್ ಅಂತ ಏನಿದೆ ಅಬ್ಸ್ಟ್ರಾಕ್ಟ್ ಆಗಿದೆ. ಮೈಂಡ್ ಮೀನ್ಸ್ ಇಟ್ ಎಕ್ಸಿಸ್ಟ್ ಇನ್ ಅವರ್ ಬ್ರೈನ್ ಆಸ್ ಎ ಫಾರ್ಮ್ ಆಫ್ ಥಾಟ್ ಪ್ರೊಸೆಸ್. ಅದು ಎಲ್ಲಿದೆ ಅಂತ ನಾವು ಇವತ್ತು ಐಡೆಂಟಿಫೈ ಮಾಡೋಕ್ಕಾಗಿಲ್ಲ, ಬಟ್ ದ ವೇ ವಿ ಥಾಟ್, ನಾವು ಹೇಗೆ ಚಿಂತನೆ ಮಾಡ್ತೀವಿ ಅದ್ರ ಮೂಲಕ ಅದು ವಿಸಿಬಲ್ ಆಗ್ತಕ್ಕಂಥದ್ದು. ಅದಾದ ನಂತರ ಮಸಲ್ ಟೆನ್ಷನ್ಸ್ ಆಗ್ತಕ್ಕಂಥದ್ದು, ಟೀತ್ ಗ್ರೈಂಡಿಂಗ್ ಮಾಡ್ತಕ್ಕಂಥದ್ದು, ಟೀತನ್ನ ನಾವು ಹಲ್ಲನ್ನ ಕಡಿತಕ್ಕಂಥದ್ದನ್ನ ಕಾಣ್ತೀವಿ. ಅಂದ್ರೆ ಹೆಚ್ಚು ಸಿಟ್ಟು ಬಂದಾಗ ನಾವು ಹಲ್ಲು ಕಡ್ದು ಇದು ಮಾಡ್ತಕ್ಕಂಥದ್ದು. ಆಪತಿ, ಇವೆಲ್ಲ ಒಂದು ಆಪತಿ ಅಂದ್ರೆ ಒಂದು ಏನೋ ನಮಗೆ ಒಂದು ಕರುಣೆ ಇರ್ತಕ್ಕ, ಗಿಲ್ಟ್ ಫೀಲಿಂಗ್ ಆಗದೆ ಇರ್ತಕ್ಕಂಥದ್ದು. ಸೊ ಈಗ ಇವೆಲ್ಲ ಒಂದು ಲಕ್ಷಣಗಳನ್ನ ನೋಡಿದಾಗ ನಮಗೆ ಅರ್ಥ ಆಗುತ್ತೆ ಇವತ್ತು ಹೆಚ್ಚು ಸಂದರ್ಭಗಳಲ್ಲಿ ಇವೆಲ್ಲ ನಾವು ಬಿಡಬೇಕು, ಆದಷ್ಟು ಕಡಿಮೆ ಮಾಡ್ತಾ ಹೋಗ್ಬೇಕು ಅಂತಕ್ಕಂಥದ್ದು. ಸೊ ಈಗ ನೋಡಿ, ಸಿಂಪ್ಟಮ್ಸ್ ಆಫ್ ಸ್ಟ್ರೆಸ್ಗಳನ್ನ ನೀವು ಅರ್ಥ ಮಾಡ್ಕೊಂಡ್ರಿ ಅಂತ ಅನ್ಕೊಂಡಿದ್ದೀನಿ ನಾನು. ಆಂಗ್ಸೈಟಿ, ಆಂಗರ್ ಬಗ್ಗೆ, ಸ್ಟೊಮಕ್ ಪ್ರಾಬ್ಲಮ್ಸ್ ಯಾಕಾಗುತ್ತೆ. ಬಹುತೇಕ ಸಂದರ್ಭಗಳಲ್ಲಿ ನಮಗೆ ಸ್ಟೊಮಕ್ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು ನಮ್ಮ ಒತ್ತಡ, ಮೈಂಡ್ಫುಲ್ನೆಸ್ ಇಲ್ಲದೆ ಇರ್ತಕ್ಕಂಥದ್ದು, ಒತ್ತಡಕ್ಕೆ ಹೆಚ್ಚು ಒತ್ತಡಕ್ಕೊಳಗಾಗ್ತಕ್ಕಂಥದ್ದು ಕಾರಣ ಆಗಿರುತ್ತೆ ಅಂತ. ಸೊ ನಾವು ಮುಂದಕ್ಕೆ ಹೋಗೋಣ. ಮಾನಸಿಕ ಒತ್ತಡದ ಸ್ವರೂಪ ಮತ್ತು ಲಕ್ಷಣಗಳನ್ನ ನಾವು ತಿಳ್ಕೊಳ್ಳೋಣ. ಈಗಾಗಲೇ ನಾನು ಹೇಳ್ದಾಗೆ ಆಧುನಿಕ ಒತ್ತಡ ಜೀವನದಲ್ಲಿ ಅನೇಕ ರೀತಿಯ ದೈಹಿಕ ಮತ್ತು ಮಾನಸಿಕ ಲಕ್ಷಣಗಳು ಗೋಚರಿಸುತ್ತವೆ. 2 ರೀತಿಯ ಒತ್ತಡವನ್ನು ನಾವು ಸಾಮಾನ್ಯವಾಗಿ ಕಾಣ್ತೀವಿ. ಒಂದು ಜನರಲ್ ಸ್ಟ್ರೆಸ್, ಒಂದು ಎಕ್ಸ್ಟ್ರೀಮ್ ಸ್ಟ್ರೆಸ್. ಸಾಮಾನ್ಯವಾಗಿ ನಾವು ಜನರಲ್ ಸ್ಟ್ರೆಸ್ ನ ಸ್ಟ್ರೆಸ್ ಅಂತ ಕರಿತೀವಿ. ಅಂದ್ರೆ ದಿನನಿತ್ಯದ ಜೀವನ ನಡೆಸಲಿಕ್ಕೆ ಬೇಕಾಗ್ತಕ್ಕಂಥ ಒಂದು ಒತ್ತಡ. ಉದಾಹರಣೆಗೆ ನಾವು ಇಲ್ಲಿಂದ ನಾವು ಈಗ ಹಿಗ್ನೋದಲ್ಲಿ ನಾವು ಇದೀವಿ ಅಂತ ಇಟ್ಕೊಳ್ಳೋಣ. ಇಲ್ಲಿಂದ ನಾವು ಸ್ವಲ್ಪ ದೂರ ಹೋಗಿ ನಮಗೆ ಒಂದು ಸ್ನಾಕ್ಸ್ ತಿನ್ಬೇಕು ಅಥವಾ ಒಂದು ಟೀ ಕುಡಿಬೇಕು ಅಂದ್ರೆ ನಾವು ಸ್ವಲ್ಪ ದೂರ ನಡೆದು ಹೋಗ್ಬೇಕಾಗತ್ತೆ. ನಮ್ಮ ಸಂಸ್ಕೃತಿ ಪ್ರಕಾರ, ನಮ್ಮ ಕಲ್ಚರ್ ಪ್ರಕಾರ ನಾವು ಊಟ ಮಾಡುವಾಗ ಮಾತಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಊಟ ಮಾಡುವಾಗ ಮಾತನಾಡಬಾರ್ದು ಅಂದ್ರೆ, ಅದು ನಮಗೆ ಹೊರನೋಟಕ್ಕೆ ಅನ್ಸೈಂಟಿಫಿಕ್ ಆಗಿ ಕಂಡು ಬಂದರೂ ಕೂಡ ಯಾವಾಗ ನಾವು ಮಾತಾಡುವಾಗ ನಮ್ಮ ಎಮೋಷನ್ಸ್ ಜಾಸ್ತಿ ಆಗುತ್ತೆ. ಉದಾಹರಣೆಗೆ ನಾನು ಯಾವುದೋ ಫ್ರೆಂಡ್ ಜೊತೆ ಮಾತಾಡ್ತೀನಿ, ತಂದೆ ತಾಯಿ ಜೊತೆಗೆ ಮಾತಾಡ್ತೀನಿ, ಯಾವುದೋ ವಿಷಯಕ್ಕೆ ನಮಗೆ ಆರ್ಗ್ಯುಮೆಂಟ್ ಆಗುತ್ತೆ. ಆರ್ಗ್ಯುಮೆಂಟ್ ಆದಾಗ ಏನಾಗುತ್ತೆ ಅಂದ್ರೆ ನಮಗೆ ತಲೆಗೆ, ನೆತ್ತಿಗೆ ಇರ್ತಕ್ಕಂಥದ್ದು ಅಥವಾ ಗಂಟ್ಲಲ್ಲಿ ಅದು ಆಹಾರ ಸಿಕ್ಕಾಕೊಳ್ತಕ್ಕಂಥದ್ದು ಸಾಧ್ಯತೆಗಳು ಇರುತ್ತೆ. ಯಾಕೆಂದ್ರೆ ಎಮೋಷನ್ಸ್ ಇದ್ದಾಗ ನಮ್ಮ ಮೈಂಡ್ ನಮ್ಮ ಶರೀರಕ್ಕೆ ಅದು ಅವಲಂಬನೆ ಆಗಿರುತ್ತೆ. ನಾವು ಹೆಚ್ಚು ಒತ್ತಡ ತೆಗೆದುಕೊಂಡಾಗಲೂ ಕೂಡ ಅದು ನಮ್ಮ ತಲೆಗೆ ಏರುಪೇರು ಆಗ್ತಕ್ಕಂಥದ್ದು. ತಲೆಗೆ ಏರೋದು ಅಂತ ನಾವೇನು ಕನ್ನಡಕ್ಕೆ ಹೇಳ್ತೀವಿ, ಒಂದು ಊಟ ಗಂಟ್ಲಲ್ಲಿ ಸಿಕ್ಕಾಕೊಳ್ತಕ್ಕಂಥದ್ದು, ಇವೆಲ್ಲ ನಮಗೆ ಆಗ್ತಕ್ಕಂಥದ್ದು. ಮತ್ತೆ ಈಟಿಂಗ್ ಪ್ಯಾಟರ್ನ್ಸ್ ಅಲ್ಲಿ ಚೇಂಜ್ ಆಗ್ತಕ್ಕಂಥದ್ದು, ಬೇರೆ ರೀತಿ ಯಾವಾಗ ಸಮಯಕ್ಕೆ ಸರಿಯಾಗಿ ಊಟ ಮಾಡದೆ ಒಂದು ಸಫರ್ ಮಾಡ್ತಕ್ಕಂಥ ಇದನ್ನು ನಾವು ನೋಡ್ತೀವಿ.
ಅದಾದ ನಂತರ ಒತ್ತಡದ ಕೆಲ ದೈಹಿಕ ಲಕ್ಷಣಗಳ ಬಗ್ಗೆನೂ ನಾವು ನೋಡೋಣ. ಈಗಾಗಲೇ ನಾನು ಡಯಾಗ್ರಾಮ್ಸ್ ಅಲ್ಲಿ ನಾನು ಹೇಳಿದ್ದೀನಿ ಒತ್ತಡದ ದೈಹಿಕ ಲಕ್ಷಣಗಳು ಏನಾಗುತ್ತೆ ಅಂತೇಳಿ. ಹಾಗಾಗಿ ನಾವು ಮುಂದೆ ಕೆಲವು ಟಾಪಿಕ್ ಅನ್ನು ನೋಡ್ತಾ ಹೋಗೋಣ. ಇಲ್ಲಿ ನಮಗೆ ಒತ್ತಡದ ದೈಹಿಕ ಲಕ್ಷಣಗಳ ಬಗ್ಗೆ ನಾವು ಕೆಲವು ವಿಷಯವನ್ನ ನೋಡೋಣ. ಇಲ್ಲಿ ಒತ್ತಡದ ದೈಹಿಕ ಲಕ್ಷಣಗಳು ಏನೇನಾಗುತ್ತೆ ಅಂದ್ರೆ ತಲೆನೋವು ಬರ್ತಕ್ಕಂಥದ್ದು. ಆ ತಲೆನೋವಿನ ಒಂದು ಮೊದಲೇ ನಾನು ಹೇಳಿದಾಗೆ ತಲೆನೋವಿಗೆ ಕಾರಣಗಳು ಸಾಕಷ್ಟು ಕಾರಣಗಳಿದೆ. ಅದರಲ್ಲಿ ನಮಗೆ ಹೆಚ್ಚು ಯಾವುದೇ ವಿಚಾರಗಳನ್ನ ಅಂದ್ರೆ ಡಿಪ್ರೆಸಿವ್ ಸಿಂಪ್ಟಮ್ಸ್ ಏನಿದೆ ಅದಕ್ಕೆ ತಲೆನೋವು ಹೆಚ್ಚಾಗ್ತಕ್ಕಂಥದ್ದು. ಆಮೇಲೆ ಅಜೀರ್ಣ ಅಂತಕ್ಕಂಥದ್ದು, ಅಜೀರ್ಣವಾಗಿ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಿರುತ್ತೆ. ಸಾಮಾನ್ಯವಾಗಿ ನಾವು ಎಲ್ಲ ಸಂದರ್ಭಗಳಲ್ಲೂ ಕೂಡ ಒಂದು ನ್ಯೂರೋ ಇಮೇಜಿಂಗ್ ಟೆಕ್ನಿಕ್ಸ್ ಮಾಡಿದಾಗಲೂ ಕೂಡ ಬಹುತೇಕ ಸಂದರ್ಭಗಳಲ್ಲಿ ನಮ್ಮ ಆಧುನಿಕವಾಗಿ ಎಷ್ಟೇ ಒಂದು ಬೆಳೆದಿದ್ರೂ ಕೂಡ, ಇವತ್ತು ಆರೋಗ್ಯ ವಿಜ್ಞಾನದ ಎಷ್ಟು ಬೆಳೆದಿದ್ರೂ ಕೂಡ ನಮಗೆ ಈ ರೀತಿಯ ಒಂದು ಲಕ್ಷಣಗಳು ಕಂಡು ಬರುತ್ತೆ. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ನಾವು ಒಂದು ಯೋಗ ಥೆರಪೆಟಿಕ್ ಅಪ್ರೋಚ್ ಅನ್ನು ಯೂಸ್ ಮಾಡ್ಕೊಂಡಿದೀವಿ. ತುಂಬಾ ಪರಿಣಾಮಕಾರಿಯಾಗಿರ್ತಕ್ಕಂಥ ಯೋಗದ ಒಂದು ವಿಷಯಗಳನ್ನು ನಾವು ಕಾಣಸಿಗುತ್ತೆ ನಮಗೆ. ಅದ್ರ ಬಗ್ಗೆನೂ ನಾವು ಅರ್ಥ ಮಾಡ್ಕೊಳ್ಬೋದು. ಅದಾದ ನಂತರ ನಮಗೆ ಮುಖ್ಯವಾಗಿ ರಕ್ತದೊತ್ತಡ, ಒಂದು ಬ್ಲಡ್ ಪ್ರೆಷರ್ಸ್ ಅಂತಕ್ಕಂಥದ್ದು ಏನಿದೆ ಅದು ಕೂಡ ನಾವು ಅದ್ರ ಬಗ್ಗೆನೂ ನಾವು ಚಿಂತನೆಯನ್ನ ಮಾಡ್ತೀವಿ. ರಕ್ತದೊತ್ತಡ ಇವತ್ತು ನಮಗೆ ಬೇರೆ ಬೇರೆ ವಯೋಮಾನದವರಿಗೂ ಕೂಡ ರಕ್ತದೊತ್ತಡವನ್ನು ನಾವು ನೋಡ್ಬೋದಾಗಿದೆ. ಅಂದ್ರೆ ನಮಗೆ ಇವಾಗ ಅತಿ ಕಡಿಮೆ ವಯಸ್ಸಲ್ಲೇ ಹೆಚ್ಚು ಬ್ಲಡ್ ಪ್ರೆಷರ್ಸ್ ಹೋಗೋಕ್ಕೆ ಶುರುವಾಗಿರ್ತಕ್ಕಂಥದ್ದು. ಅಂದ್ರೆ ಒಂದು ಟೀನೇಜ್ ಅನ್ನೋವರೆಗೂ ಕೂಡ ರಕ್ತದೊತ್ತಡವನ್ನು ನಾವು ಕಾಣ್ತೇವೆ. ಜೊತೆಗೆ ಒಂದು ಈ ಬ್ಲಡ್ ಪ್ರೆಷರ್ಸ್ ಇರ್ತಕ್ಕಂಥದ್ದು ಯಾರಿಗೆ ಹೆಚ್ಚು ರಕ್ತದೊತ್ತಡ ಇದೆ ಅಂದ್ರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಇರ್ತಕ್ಕಂಥವ್ರಿಗೆ, ಸರಿಯಾದ ರೀತಿಯ ಅವರ ಒಂದು ದಿನನಿತ್ಯದ ಜೀವನ ಶೈಲಿ ಏರುಪೇರಾಗಿರ್ತಕ್ಕಂಥವರಲ್ಲಿ ಹೆಚ್ಚು ಬ್ಲಡ್ ಪ್ರೆಷರ್ಸ್ ಅನ್ನು ನಾವು ಕಾಣ್ತೇವೆ. ಮತ್ತೆ ವೇಗದ ಉಸಿರಾಟ ಅಂದ್ರೆ ನಾನು ಎ ಟೈಪ್ ಪರ್ಸನಾಲಿಟಿ ಕ್ಯಾಟಗರಿ ಬಗ್ಗೆ ಈಗಾಗಲೇ ಹೇಳಿದ್ದೀನಿ, ವೇಗದ ರೀತಿಯಲ್ಲಿ ಉಸಿರಾಟವನ್ನು ಮಾಡ್ತಕ್ಕಂಥದ್ದು. ಹಾಗೆ ಅದಾದ ನಂತರ ನಮಗೆ ವೇಗದ ಉಸಿರಾಟವನ್ನ ನಾವು ನಿರ್ದೇಶನವಾಗಿ ಸುದರ್ಶನ ಕ್ರಿಯಾ ಯೋಗ ಮಾಡ್ತೀವಿ, ಪ್ರಾಣಾಯಾಮವನ್ನ ಮಾಡ್ತೇವೆ. ಅಂದ್ರೆ ನಮಗೆ ಬ್ರೀತಿಂಗ್ ಅನ್ನ ಒಂದು ಲೆವೆಲ್ ತಗೊಂಡ್ ಬರ್ಬೇಕಾಗತ್ತೆ. ಕಾನ್ಶಿಯಸ್ಲಿ ನಾವು ಬ್ರೀತಿಂಗ್ ಅನ್ನ ರೆಗ್ಯುಲೇಟ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಸುದರ್ಶನ ಕ್ರಿಯೆ ಯೋಗ ತುಂಬಾ ಪರಿಣಾಮಕಾರಿಯಾಗಿರೋದನ್ನ ನೋಡ್ತೀವಿ, ಅಥವಾ ವಿಪಾಸನ ಮೆಡಿಟೇಷನ್ಸ್ ಅನ್ನ ನೋಡ್ತೀವಿ ತುಂಬಾ ಪರಿಣಾಮಕಾರಿಯಾಗಿರ್ತಕ್ಕಂಥದ್ದನ್ನ. ಸೊ ಹಾಗಾಗಿ ಹೌ ಸ್ಟ್ರೆಸ್ ಎಫೆಕ್ಟ್ ಅಂತಕ್ಕಂಥದ್ದು ನಾವು ಮಾತಾಡುವಾಗ ಇದು ನಮಗೆ ಎಷ್ಟು ಸಂದರ್ಭಗಳಲ್ಲಿ ಗೊತ್ತಿರೋದಿಲ್ಲ. ತೀವ್ರ ಹೃದಯ ಬಡಿದಾಟವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳಲ್ಲ, ಯಾಕೆಂದ್ರೆ ಬಹುತೇಕ ಸಂದರ್ಭಗಳಲ್ಲಿ ನಮಗೆ ಅರ್ಥ ಮಾಡ್ಕೊಳ್ಳೋಕೆ ಸಮಯನೂ ಕೂಡ ಇರೋದಿಲ್ಲ. ಸೊ ಹಾಗಾಗಿ ಆ ರೀತಿಯ ಒಂದು ಸ್ಥಿತಿಗತಿಗಳಿಗೆ ನಾವು ಒಳಗಾಗಿರ್ತೀವಿ. ಸೊ ಹಾಗಾಗಿ ಅಂತ ಒಂದು ವಿಷಯವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದು. ಸೊ ಹಾಗಾಗಿ ಈ 3 ಏನ್ ಸಿಂಪ್ಟಮ್ಸ್ ಇದೆ ಇಲ್ಲಿ ನಮಗೆ ಗಮನ ಕೊಟ್ಟು ನೋಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಸೊಮೆಟೋಫಾರ್ಮ್ ಡಿಸಾರ್ಡರ್ಸ್ ಅನ್ನು ನಾವಿಲ್ಲಿ ಕಾಣ್ತಾ ಇದೀವಿ. ಅಂದ್ರೆ ಒತ್ತಡದ ಕೆಲ ದೈಹಿಕ ಲಕ್ಷಣಗಳು, ತಲೆನೋವು, ಅಜೀರ್ಣ, ರಕ್ತದೊತ್ತಡ, ವೇಗದ ಉಸಿರಾಟ, ತೀವ್ರ ಹೃದಯ ಬಡಿದಾಟ, ಈ ರೀತಿಯ ಒಂದು ಎಲ್ಲಾ ರೀತಿಯ ಒಂದು ಲಕ್ಷಣಗಳನ್ನು ನಾವಿಲ್ಲಿ ಕಾಣ್ತೇವೆ. ಸೊ ಹಾಗಾಗಿ ಮತ್ತೆ ನಾವು ಮುಂದೆ ನೋಡಿದಾಗ ಇಲ್ಲಿ ಹೌ ಸ್ಟ್ರೆಸ್ ಅಫೆಕ್ಟ್ಸ್ ದ ಬಾಡಿ ಅಂತೇಳಿ ಒಂದು ಡೈರೆಕ್ಟ್ ನಾವು ಮಾತಾಡಿದಾಗ ಇದು ಒಂದು ಇಲ್ಲಿವರೆಗೂ ನಾನು ಏನು ಹೇಳಿದೆ ಅಂದ್ರೆ ಕೆಲವು ದೈಹಿಕ ಲಕ್ಷಣಗಳ ಬಗ್ಗೆ ಮಾತಾಡಿದೆ. ತಲೆನೋವು ಆಗಿರ್ಬೋದು, ಅಜೀರ್ಣ ಆಗಿರ್ಬೋದು, ರಕ್ತದೊತ್ತಡ ಆಗಿರ್ಬೋದು, ವೇಗದ ಉಸಿರಾಟ ಆಗಿರ್ಬೋದು, ತೀವ್ರ ಹೃದಯ ಬಡಿದಾಟ ಆಗಿರ್ಬೋದು, ಇದು ಕೂಡ ನಮಗೆ ಬಹಳ ಮುಖ್ಯವಾದಂತ ಒಂದು ಅಂಶ ಆಗಿರುತ್ತೆ ಅಂತ. ಅದೇ ರೀತಿ ನಮಗೆ ಈ ಬ್ರೈನ್ ಬಗ್ಗೆ ಡಿಫಿಕಲ್ಟಿ ಇನ್ ಕಾನ್ಸಂಟ್ರೇಟಿಂಗ್ ಆಗಿರ್ಬೋದು, ಆಂಗ್ಸೈಟಿ ಆಗಿರ್ಬೋದು, ಡಿಪ್ರೆಷನ್ ಆಗಿ, ಇರಿಟೇಬಿಲಿಟಿ, ಮೂಡಲ್ಲಿ ನಮಗೆ ಏರುಪೇರು ಆಗ್ತಕ್ಕಂಥದ್ದು, ಇರಿಟೇಬಿಲಿಟಿ ಆಗ್ತಕ್ಕಂಥದ್ದು ಬ್ರೈನಿನ ಒಂದು ಇದಕ್ಕೆ ಸಂಬಂಧಪಟ್ಟಾಗಿ ಹೇಳೋದಾದ್ರೆ. ಅದಾದ ನಂತರ ಕಾರ್ಡಿಯೋವಸ್ಕ್ಯುಲರ್ ಅಲ್ಲಿ ಹೈಯರ್ ಕೊಲೆಸ್ಟ್ರಾಲ್, ಹೈ ಬ್ಲಡ್ ಪ್ರೆಷರ್, ಇನ್ಕ್ರೀಸ್ಡ್ ರಿಸ್ಕ್ ಆಫ್ ಹಾರ್ಟ್ ಅಟ್ಯಾಕ್ ಅಂಡ್ ಸ್ಟ್ರೋಕ್ಸ್. ಸೊ ನಾನು ಮೊದಲೇ ಪ್ರಸ್ತಾವ ಮಾಡಿದಾಗೆ ಕೊರೋನರಿ ಹಾರ್ಟ್ ಡಿಸೀಸಸ್
ಬಹುತೇಕ ಸಂದರ್ಭಗಳಲ್ಲಿ ಪರ್ಸನಾಲಿಟಿಯ ರಿಸಲ್ಟ್ ಆಗಿರುತ್ತೆ. ಅವ್ರು ಯಾವ ರೀತಿ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಅಂತಕ್ಕಂಥದ್ರ ಮೇಲೆ ಕೊರೋನರಿ ಹಾರ್ಟ್ ಡಿಸೀಸಸ್ ಬಹಳ ಮುಖ್ಯವಾದಂಥ ಬಹುತೇಕ ಸಂದರ್ಭಗಳಲ್ಲಿ ನಾವು ಇದರಲ್ಲಿ ವ್ಯಕ್ತಿತ್ವವನ್ನು ಗಮನಿಸೋದೇ ಇಲ್ಲ. ವ್ಯಕ್ತಿ ಯಾವ ರೀತಿ ಇದ್ದಾನೆ ಅಂತ ಇವತ್ತು ಮೆಡಿಕಲ್ ಟ್ರೀಟ್ಮೆಂಟ್ ಅಲ್ಲೂ ಕೂಡ ನಾವು ವ್ಯಕ್ತಿಯ ಸಮಗ್ರವಾಗಿ ಕೇಸ್ ಹಿಸ್ಟ್ರಿನ ಅರ್ಥ ಮಾಡ್ಕೊಂಡ್ರೆ ಒಂದು ಒಳ್ಳೆಯ ಒಂದು ಸಿಕ್ಕಂತ ಸಮಯದಲ್ಲಿ ನಾವು ವ್ಯಕ್ತಿಯ ಒಂದು ಕೇಸ್ ಹಿಸ್ಟ್ರಿಯನ್ನ, ಸೈಕಾಲಜಿಕಲ್ ಬ್ಯಾಕ್ ಗ್ರೌಂಡ್, ಸೋಷಿಯಲ್ ಹಿಸ್ಟ್ರಿ, ಒಂದು ಪರ್ಸನಾಲಿಟಿ ವಿಷಯವನ್ನ ತೆಗೆದುಕೊಳ್ಬೇಕಾಗತ್ತೆ ಟ್ರೀಟ್ಮೆಂಟ್ ಮಾಡಬೇಕು ಅಂದಾಗ. ಸೊ ಜಾಯಿಂಟ್ಸ್ ಅಂಡ್ ಮಸಲ್ಸ್ ಅಂತ ನೋಡಿದಾಗ ಇನ್ಕ್ರೀಸ್ಡ್ ಇನ್ಫ್ಲಮೇಷನ್ಸ್ ಆಗಿರ್ಬೋದು, ಟೆನ್ಷನ್ ಆಗ್ಬೋದು, HS ಆಗ್ಬೋದು, ಪೇನ್ಸ್ ಅಂಡ್ ಮಸಲ್ ಟೈಟ್ನೆಸ್ ಆಗ್ತಕ್ಕಂಥದ್ದು, ಬಿಗಿ ಹಿಡಿತ, ನರಗಳಲ್ಲಿ ಹಿಡಿತ, ಸ್ನಾಯುಗಳಲ್ಲಿ ಹಿಡಿತಗಳು ಕಂಡು ಬರ್ತಕ್ಕಂಥದ್ದು ಬಹುತೇಕವಾಗಿ. ಆಮೇಲೆ ಅತಿ ಮುಖ್ಯವಾಗಿ ಇಮ್ಯುನ್ಯೂ ಸಿಸ್ಟಮ್, ಈ ಡಿಕ್ರೀಸ್ಡ್ ಇಮ್ಯುನ್ಯೂ ಫಂಕ್ಷನ್, ಲೋವರ್ಡ್ ಇಮ್ಯುನ್ಯೂ ಡಿಫೆನ್ಸಸ್, ಇನ್ಕ್ರೀಸ್ಡ್ ರಿಸ್ಕ್ ಬಿಕಮಿಂಗ್ ಹಿಲ್, ಇನ್ಕ್ರೀಸ್ ಇನ್ ರಿಕವರಿ ಟೈಮ್. ಇಮ್ಯುನ್ಯೂ ಸಿಸ್ಟಮ್ ಅಂದ್ರೆ ನಮಗೆ ಒಂದು ಕಾನ್ಸೆಪ್ಟ್ ಇದೆ, ಸೈಕೋ ನ್ಯೂರೋ ಇಮ್ಯುನೋ ಸಿಸ್ಟಮ್ ಅಂತೇಳಿ. ಆ ಒಂದು ಇಮ್ಯುನೋ ಸಿಸ್ಟಮ್ ಮೈಂಡ್ ನಮ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಷ್ಟು ಇಮ್ಯುನೋ ಸಿಸ್ಟಮ್ ಏನಾಗುತ್ತೆ ಅಂದ್ರೆ ಡಿಆಕ್ಟಿವೇಟ್, ಡಿಸ್ಫಂಕ್ಷನ್ ಆಗ್ತಕ್ಕಂಥದ್ದು. ನ್ಯಾಚುರಲ್ ಆಗಿರ್ತಕ್ಕಂಥ ಒಂದು ಇಮ್ಯುನೋ ಸಿಸ್ಟಮ್ ಅನ್ನ ಪ್ರತಿರೋಧ ಕೊಡ್ತಕ್ಕಂಥ ಶಕ್ತಿ ಇರುತ್ತೆ. ಆದರೆ ನಮ್ಮ ಜೀವನ ಶೈಲಿಯಿಂದ ಬೇರೆ ಬೇರೆ ಒತ್ತಡಕ್ಕೊಳಗಾದಾಗ, ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ನಾವು ಎಫಿನೆಫ್ರಿನ್, ನಾರ್ ಎಫಿನೆಫ್ರಿನ್ ಅಂತಕ್ಕಂಥ ಒಂದು ಹಾರ್ಮೋನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅದು ಒಂದು ಲೆವೆಲ್ಗೆ ಇದ್ರೆ ಓಕೆ ಆಗುತ್ತೆ. ಅದು ಅತಿ ಹೆಚ್ಚು ವೇಗವನ್ನ ಮಾಡ್ಕೊಂಡ್ರೆ ಅದು ತುಂಬಾ ಕಷ್ಟ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಎಫಿನೆಫ್ರಿನ್, ನಾರ್ ಎಫಿನೆಫ್ರಿನ್ ಅಂತಕ್ಕಂಥ ಒಂದು ವಸ್ತು ಅಂದ್ರೆ ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಈ ರೀತಿಯ ಒಂದು ಎಫಿನಿಫ್ರಿನ್, ನಾರ್ ಎಫಿನಿಫ್ರಿನ್ ಅನ್ನು ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥದ್ದು ಅದರಲ್ಲೂ ಕೂಡ ಇಮ್ಯೂನಿ ಸಿಸ್ಟಮ್ ಎಫೆಕ್ಟ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಹಾಗೆ ಅದರ ಜೊತೆಗೆ ಒಂದು ಸ್ಕಿನ್ ಅಂತಕ್ಕಂಥದ್ದು ನಾನು ಈಗಾಗಲೇ ಹೇಳಿದೆ, ಒಂದು ಸ್ಕಿನ್ಸ್ ಅಲ್ಲೂ ಕೂಡ ಹಿಚಿಂಗ್ಸ್ ಆಗ್ತಕ್ಕಂಥ ಸಾಧ್ಯತೆಗಳೆಲ್ಲ ಇರುತ್ತೆ. ಸೊ ಸ್ಕಿನ್ ಅಂತಕ್ಕಂಥದ್ದು ಹೇರ್ ಲಾಸ್ ಅಂಡ್ ಡ್ರೈ ಸ್ಕಿನ್ ಆಗ್ತಕ್ಕಂಥದ್ದು, ಡಿಲೇಡ್ ಟಿಶ್ಯೂ ರಿಪೇರ್ ಆಗ್ತಕ್ಕಂಥದ್ದು. ಅಂದ್ರೆ ಈ ಸ್ಕಿನ್ಸ್ ಅಲ್ಲಿ ಇಶ್ಯೂಸ್ ನಮಗೆ ಮಾನಸಿಕತೆ ಮೇಲೆ ಪರಿಣಾಮ ಬೀರಿದಾಗ ಕೆಲವೊಂದು ಸಾಧ್ಯತೆಗಳಿಗೆ ಸೂಕ್ಷ್ಮ ಸೆನ್ಸಿಟಿವ್ ಬಿಹೇವಿಯರ್ ಇರ್ತಕ್ಕಂಥವ್ರು, ದೇಹ ಪ್ರಕೃತಿ, ನಾವು ಆಯುರ್ವೇದದಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಸೂಕ್ಷ್ಮ ಪ್ರಕೃತಿಯನ್ನ ಹೊಂದಿರ್ತಕ್ಕಂಥವ್ರು, ಅವ್ರಿಗೆ ಏನೇ ಒಂದು ತೊಂದರೆ ಆದ್ರೂ ಕೂಡ ಬೇಗ ಇನ್ಫ್ಲೂಯೆನ್ಸ್ ಆಗ್ತಕ್ಕಂಥದ್ದು ಇರ್ತಕ್ಕಂಥವ್ರು ಇರ್ತಾರೆ. ಸೊ ಹಾಗಾಗಿ ಈ ರೀತಿಯ ಒಂದು ನಾವೇನು ಕರಿತೀವಿ ಈಗ, ಆಮೇಲೆ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್, ಗಟ್ಟಲ್ಲಿ ನಾವು ಬಂದಾಗ ಒಂದು ಗಟ್ಟು ನಮ್ಮ ಶರೀರದ ಏನು ಡೈಜೆಸ್ಟಿವ್ ಭಾಗ ಇದೆ ಅಲ್ಲಿ ಅಬ್ಸಾರ್ಪ್ಷನ್, ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಪ್ಷನ್ ಮಾಡುವಾಗ ಇಂಪ್ಯಾಕ್ಟ್ ಆಗ್ತಕ್ಕಂಥದ್ದು, ಕಾನ್ಸ್ಟಿಪೇಷನ್ಸ್, ಇಂಡೈಜೆಷನ್ಸ್, ಬ್ಲೋಟಿಂಗ್, ಪೇನ್ ಅಂಡ್ ಡಿಸ್ಕಂಫರ್ಟ್ ಆಗ್ತಕ್ಕಂಥದ್ದು. ಸೊ ಈ ರೀತಿಯ ಒಂದು ಇದನ್ನ ಇದು ಮಾಡ್ತೀವಿ. ಎಲ್ಲದಕ್ಕೂ ಮುಖ್ಯವಾಗಿ ಅದಕ್ಕಿಂತ ಇನ್ನೂ ಮುಖ್ಯ ಅಂದ್ರೆ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಡಿಕ್ರೀಸ್ಡ್ ಹಾರ್ಮೋನ್ಸ್ ಪ್ರೊಡಕ್ಷನ್, ಡಿಕ್ರೀಸಸ್ ಇನ್ ಲಿಬಿಡೋ, ಇನ್ಕ್ರೀಸಸ್ ಇನ್ PMS ಸಿಂಪ್ಟಮ್ಸ್ ಅಂತ ಹೇಳಿ. ಸೊ ಇವೆಲ್ಲ ಒಂದು ಲೈಂಗಿಕತೆಗೆ ಸಂಬಂಧಪಟ್ಟಂತ ಒಂದು ಲಕ್ಷಣಗಳು ಅಂತ ನಾವು ಹೇಳ್ಬೋದು. ಸೊ ಅದೇ ರೀತಿ ಭಾವನಾತ್ಮಕ ಲಕ್ಷಣಗಳು ಅಂತ ನಾವು ಬಂದಾಗ ಈಗ ನಾವು ಮೊದಲೇ ಹೇಳಿದಂಗೆ ಅವು ಸೊಮೆಟೋಫಾರ್ಮ್ ಡಿಸಾರ್ಡರ್ಸ್ ಬಗ್ಗೆ ನಾವು ಹೇಳಿದ್ವಿ. ಈಗ ನಾವು ಭಾವನಾತ್ಮಕ ಲಕ್ಷಣಗಳು ಅಂತ ಬಂದಾಗ ಹೆಚ್ಚು ಉದ್ವೇಗ, ಕೋಪ, ತಪ್ಪಿತಸ್ಥ ಭಾವನೆ ಬರ್ತಕ್ಕ, ಗಿಲ್ಟ್ ಅಂತ ಏನ್ ಕರಿತೀವಿ, ಅಸಹನೆ, ತೀರ್ಮಾನ ತೆಗೆದುಕೊಳ್ಳಲು ಹಿಂದೇಟು ಆಗ್ತಕ್ಕಂಥದ್ದು. ಸೊ ಈ ರೀತಿಯ ಒಂದು ಭಾವನೆಗಳು ಅವರಲ್ಲಿ ಕಂಡು ಬರ್ತಕ್ಕಂಥದ್ದು ಅಂತೇಳಿ. ಸೊ ಹಾಗಾಗಿ ನಮಗೆ ಅತಿ ಮುಖ್ಯವಾಗಿ ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಈ ರೀತಿಯ ಒಂದು ಭಾವನಾತ್ಮಕತೆ, ಏನು ನಮ್ಮ ಫೀಲಿಂಗ್ಸ್ ಇದೆ, ಭಾವನಾತ್ಮಕತೆ ಅಂದ್ರೆ ಇಲ್ಲಿ ಫೀಲಿಂಗ್ಸ್ ಇದೆ, ನಮ್ಮ ಫೀಲಿಂಗ್ಸ್ ಓವರ್ ಆಲ್ ಪರ್ಸನಾಲಿಟಿ ಮೇಲೆ ಏನೆಲ್ಲ ಪರಿಣಾಮಗಳನ್ನ ಬೀರುತ್ತೆ ಅಂತಕ್ಕಂಥ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಉದ್ವೇಗವನ್ನ ಈಗ ಮನೆಯ ಕೆಲವು ಉದ್ವೇಗಕ್ಕೆ ಒಳಗಾಗಿರ್ತಕ್ಕಂಥ ಒಂದು ಮಕ್ಕಳು ಅಥವಾ ವಿದ್ಯಾರ್ಥಿಗಳಾಗಿರಲಿ, ಬಹುತೇಕ ಸಂದರ್ಭಗಳಲ್ಲಿ ತಂದೆ ತಾಯಿಗಳ ವರ್ತನೆಗಳನ್ನು ಫಾಲೋ ಮಾಡಿರ್ತಕ್ಕಂಥದ್ದು, ಕುಟುಂಬದ ವಾತಾವರಣದಲ್ಲಿ ಆ ರೀತಿಯ ವಾತಾವರಣವನ್ನ, ಕುಟುಂಬದಲ್ಲಿ ಮಾತಾಡ್ತಕ್ಕಂಥ ಮಾತುಗಳು, ಇಂಟರಾಕ್ಟಿವ್ ಪ್ಯಾಟರ್ನ್ಸ್ ಏನಿರುತ್ತೆ ಅದು ಕೂಡ ನಮ್ಮ ಮೇಲೆ ತುಂಬಾ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ನಮಗೆ ಬಹಳ ಮುಖ್ಯವಾಗಿ ಈ ವಿಷಯಗಳನ್ನ ನಾವು ಗಮನಿಸ್ಕೊಳ್ಬೇಕಾಗತ್ತೆ. ಒಂದು ವೈಚಾರಿಕತೆ ಮೇಲೆ ನಾವು ಅರ್ಥ ಮಾಡ್ಕೊಂಡಾಗ
ಅಲ್ಲಿ ಅದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಬೇಕು. ಪ್ರತಿಯೊಂದು ಅಂಶವನ್ನ ದೀರ್ಘವಾಗಿ ನಾವು ಸ್ವಲ್ಪ ಆಳಕ್ಕೆ ಹೋಗಿ ನೋಡಿದಾಗ ಅದರ ಒಂದು ವಿಶೇಷತೆ ನಮಗೆ ಅರ್ಥ ಆಗ್ತಕ್ಕಂಥದ್ದು. ಈಗ ನಾವು ಕೋಪದ ಬಗ್ಗೆ ಮಾತಾಡೋದಾದ್ರೆ ಈಗ ನಮಗೆ ಆಂಗರ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದೇ ಇವತ್ತು ಒಂದು ಸರಿಯಾಗಿ ನಾವು ಅದ್ರ ಬಗ್ಗೆ ಇನ್ಸೈಟ್ ಅನ್ನು ತೆಗೆದುಕೊಳ್ತೀವಿ. ಆಂಗರ್ ಮ್ಯಾನೇಜ್ಮೆಂಟ್ ಯಾಕೆ ಇರ್ಬೇಕು ನಮಗೆ ಅಂದ್ರೆ, ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಆಂಗರ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡ್ರೆ ನಾವು ಆರೋಗ್ಯವಾಗಿರ್ಬೋದು. ನಮ್ಮ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಒಂದು ಹಂತಕ್ಕೆ ಬರುತ್ತೆ. ಈಗ ನಾವು ಉದಾಹರಣೆ ಕೊಟ್ಟಾಗ ಈಗ ರೋಡ್ ರೇಜಸ್ ಆಗಿರ್ಬೋದು, ನಾವು ದಿನನಿತ್ಯ ವ್ಯವಹಾರ ನಡೆಸುವಾಗ ಸಾಕಷ್ಟು ವ್ಯಕ್ತಿಗಳನ್ನು ನಾವು ಇಂಟ್ರಾಕ್ಟ್ ಮಾಡ್ಬೇಕಾಗತ್ತೆ, ಸಾಕಷ್ಟು ಕಾನ್ಫ್ಲಿಕ್ಟ್ಸ್ ಬರ್ತಕ್ಕಂಥದ್ದು, ಸಮಯ ಸಂದರ್ಭದಲ್ಲಿ ಡಿಸಿಷನ್ ತಗೊಳಕ್ ಆಗದೆ ಇರ್ತಕ್ಕಂಥದ್ದು, ಇವೆಲ್ಲವನ್ನು ಮ್ಯಾನೇಜ್ ಮಾಡ್ತಕ್ಕಂಥ ಒಂದು ಆರ್ಟ್ ಅಂತ, ಒಂದು ಲೈಫ್ ಸ್ಕಿಲ್ಸ್ ಅಂತ. ಆಕ್ಚುಲಿ ಕೋಪಿಂಗ್ ಸ್ಟ್ರೆಸ್ ಅಂತ ನಾವು ಏನ್ ಕರಿತೀವಿ ಅದು ಒಂದು ಲೈಫ್ ಸ್ಕಿಲ್ಸ್ ನ ಒಂದು ಭಾಗ. ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು, ಇವೆಲ್ಲ ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡದೇ ಇದ್ರೆ ನಮಗೆ ಸ್ಟ್ರೆಸ್ ಆಗ್ತಕ್ಕಂಥದ್ದು. ಸ್ಟ್ರೆಸ್ ಯಾಕಾಗುತ್ತೆ ಅಂದ್ರೆ ಟೈಮ್ ಮ್ಯಾನೇಜ್ ಮಾಡ್ತೀವಿ. ವಯಸ್ ವರ್ಷ ನಮಗೆ ಅದ್ರ ಮೇಲೆ ರಿಲೇಟಿವ್ ಇರೋದ್ರಿಂದ ಟೈಮ್ ಮ್ಯಾನೇಜ್ಮೆಂಟ್ ಮಾಡತಕ್ಕಂತಂದ್ರೆ ನಮಗೆ ಅದೇ ನಾನು ಮೊದಲೇ ಹೇಳಿದಾಗ ಯಾವ ಕೆಲಸಗಳನ್ನ ಕ್ಲಾಸಿಫೈಡ್ ಮಾಡೋದು, ಇದು ಕರೆಕ್ಟ್ ಆಗಿದ್ರೆ ನಾವು ಯಾಕೆ ಮಾಡ್ತೀವಿ, ಯಾಕೆ ಇದನ್ನು ನಾವು ಮುಂದೂಡ್ತಾ ಇದ್ದೀನಿ, ಕಾರಣ ಏನು, ಅದಕ್ಕೆ ಮುಂದೂಡ್ತಕ್ಕಂಥ ಕಾರಣ ಏನು, ಮುಂದೂಡೋಕೆ ಕಾರಣ ಏನಿರುತ್ತೆ ಅಂದ್ರೆ ನಮ್ಗೆ ಆ ಸಮಸ್ಯೆ ಬಗ್ಗೆ ಆಸಕ್ತಿ ಇಲ್ಲದೆ ಇರ್ತಕ್ಕಂಥದ್ದು, ಅಥವಾ ಸಮಸ್ಯೆ ಜಟಿಲವಾಗಿರ್ತಕ್ಕಂಥದ್ದು, ಅಥವಾ ಆ ಜಟಿಲವಾಗಿರೋ ಸಮಸ್ಯೆಯನ್ನು ನಾವು ಬಿಡುಗಡೆ ಮಾಡೋಕ್ಕೆ ನಮ್ಮಲ್ಲಿ ಆಸಕ್ತಿ ಇದ್ರೂ ಕೂಡ ನಾವು ಅದನ್ನ ಆಸಕ್ತಿ ವಹಿಸ್ಕೊಳ್ದೇ ಇರ್ತಕ್ಕಂಥ ಒಂದು ಸಂದರ್ಭಗಳು ಇರುತ್ತೆ. ಹಾಗಾಗಿ ಅವು ಹೆಚ್ಚು ಮುಂದುವರೆದ್ಕೊಂಡು ಹೋಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಅದು ನಮ್ಮ ಇನ್ಫೀರಿಯರಿಟಿ ಫೀಲಿಂಗ್ಸ್ ಅನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ನಮಗೆ ಆ ಕೆಲಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ನನಗೆ ಈ ಕೆಲಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಇನಿಷಿಯೇಟಿವ್ಸ್ ತಗೊಳಕ್ಕೆ ಆಗದೆ ಇರ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಮಾನಸಿಕ ಲಕ್ಷಣಗಳು ಅಂತಂದ ಬಂದಾಗ ಇಲ್ಲಿ ನಮಗೆ ಭಾವನಾತ್ಮಕ ಮತ್ತು ಮಾನಸಿಕ ಲಕ್ಷಣಗಳು ಎರಡೂ ಕೂಡ ಒಂದೇನೆ. ಆದ್ರೂ ಕೂಡ ಭಾವನಾತ್ಮಕತೆನ ನಾವು ಎಮೋಷನಲ್ ಕಂಟೆಕ್ಸ್ಟ್ ಅಲ್ಲಿ ನೋಡೋದ್ರಿಂದ ಎರಡು ಕ್ಯಾಟಗರಿ ನಾನು ಮಾಡಿದ್ದೀನಿ. ಎರಡೂ ಕೂಡ ಸೈಕಾಲಜಿಕಲ್ ರೀಸನ್ಸ್ ಇದೆ. ಇಲ್ಲಿ ನಾವು ಮಾನಸಿಕತೆಯ ಲಕ್ಷಣ ಅಂತ ಸ್ಪೆಸಿಫಿಕ್ ಆಗಿ ಹೇಳಿದಾಗ ನಮಗೆ ಕಾನ್ಸಂಟ್ರೇಷನ್, ಅಟೆನ್ಷನ್ಗೆ ಕೊರತೆ ಬರ್ತಕ್ಕಂಥದ್ದು. ಈಗ ಬಹುತೇಕ ಸಂದರ್ಭಗಳಲ್ಲಿ ಒತ್ತಡಕ್ಕೊಳಗಾಗಿರ್ತಕ್ಕಂಥ ವ್ಯಕ್ತಿ ತುಂಬಾನೇ ಗಡಿಬಿಡಿ ಮಾಡ್ತಕ್ಕಂಥದ್ದು, ವಸ್ತುಗಳನ್ನ ಮರಿತಕ್ಕಂಥದ್ದು, ತನ್ನ ಆಸ್ಪಾಸಿನಲ್ಲಿ ಕೆಲವು ವ್ಯಕ್ತಿಗಳ ಹೆಸರನ್ನೇ ಮರಿತಕ್ಕಂಥದ್ದು, ಎಲ್ಲೋ ಹೋಗಿ ಏನೋ ವಿಚಾರಗಳನ್ನ ಮಾಡ್ತಕ್ಕಂಥದ್ದು, ಈ ರೀತಿಯ ಒಂದು ಅಪ್ರಸ್ತುತವಾಗಿ ವರ್ತನೆ ಮಾಡ್ತಕ್ಕಂಥದ್ದು ಇವೆಲ್ಲ ಇರುತ್ತೆ. ಇದು ಅಸಾಮಾನ್ಯ ಏನಲ್ಲ, ಸಾಮಾನ್ಯವಾದಂಥ ಲಕ್ಷಣಗಳೇ ಇರ್ತವೆ. ಪ್ರತಿಯೊಬ್ಬ ವ್ಯಕ್ತಿಯು ಒತ್ತಡಕ್ಕೊಳಗಾದಾಗ ಟೈಮ್ ಬೀಯಿಂಗ್ ಅಥವಾ ಒಂದು ಸಿಚುವೇಶನ್ ಅಲ್ಲಿ ಆತರ ಮಾಡ್ತಾನೆ. ಆದ್ರೆ ಅದೇ ರೀತಿಯ ವರ್ತನೆ ಅವರ ಬಿಹೇವಿಯರ್ ಅಲ್ಲಿ ಇದ್ದಾಗ, ಅದೇ ರೀತಿಯ ವರ್ತನೆಗಳು ಕಂಟಿನ್ಯೂ ಆಗಿ ಬಂದಾಗ ನಾವು ಅವರನ್ನ ಖಂಡಿತ ಅವರು ಕೌನ್ಸಿಲಿಂಗ್ ಅನ್ನ ತೆಗೆದುಕೊಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅಂದ್ರೆ ತೆಗೆದುಕೊಳ್ಬೇಕಾಗುತ್ತೆ ಅಂತಕ್ಕಂಥ ವಿಚಾರವನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ಆತ್ಮವಿಶ್ವಾಸದ ಕೊರತೆ ಎದುರಾಗ್ತಕ್ಕಂಥದ್ದು, ನಾವು ಸರಿಯಾದ ರೀತಿಯ ತಯಾರಿ ಆಗೋದಿಲ್ಲ. ಯಾಕೆಂದ್ರೆ ನಮಗೆ ಒತ್ತಡ ಇದ್ದಾಗ ನಾವು ಯಾವುದೇ ಒಂದು ಕೆಲಸಗಳಿಗೆ ತಯಾರಿ ಮೂಲಕ ಸರಿಯಾದಂತ ಇನ್ ಅಡ್ವಾನ್ಸ್ ಆಗಿ ತಯಾರಿ ಮಾಡ್ಕೊಂಡು ಹೋಗಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆತ್ಮವಿಶ್ವಾಸದ ಕೊರತೆ ಬರುತ್ತೆ. ಆತ್ಮವಿಶ್ವಾಸದ ಕೊರತೆ ಆದಾಗ ಏನಾಗುತ್ತೆ, ನಾವು ಸ್ಕಿಪ್ ಮಾಡ್ತಕ್ಕಂಥದ್ದು ಅಥವಾ ಅದಕ್ಕೆ ಬೇರೆ ಕಾರಣಗಳನ್ನು ಕೊಡ್ತಕ್ಕಂಥದ್ದು, ಆಮೇಲೆ ಓವರ್ ಥಿಂಕಿಂಗ್, ಅತಿಯಾದ ಚಿಂತೆ ಮಾಡ್ತಕ್ಕಂಥದ್ದು, ಮತ್ತೆ ಅನ್ನೆಸೆಸರಿ ಥಿಂಕಿಂಗ್, ಅತಿಯಾಗಿ ಚಿಂತನೆ ಮಾಡೋದು ಮತ್ತೆ ಅನ್ನೆಸೆಸರಿಯಾಗಿ ಚಿಂತನೆ ಮಾಡ್ತಕ್ಕಂಥದ್ದು. ಯಾವುದೇ ವಿಚಾರನ ಸುಮ್ಮನೆ ಪದೇ ದಿನ ಎಲ್ಲ ಅದೇ ಚಿಂತನೆಗಳನ್ನು ಚಿಂತೆ ಮಾಡ್ತಕ್ಕಂಥದ್ದು. ಆಮೇಲೆ ಅಪ್ರಸ್ತುತವಾಗಿ ಚಿಂತೆ ಮಾಡೋದು, ಏನೋ ಅದು ನಮಗೆ ಆಗೋದಿಲ್ಲ ಅಥವಾ ನಮಗೆ ಸಂಬಂಧ ಪಡದೇ ಇರ್ತಕ್ಕಂಥ ವಿಚಾರಗಳನ್ನು ಕೂಡ ನಾವು ಹೆಚ್ಚು ಆ ಮನಸ್ಸಿಗೆ ತೆಗೆದುಕೊಂಡು ಮಾತಾಡ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಸೊ ಹಾಗಾಗಿ ಇಲ್ಲಿ ನಾವು ಕೆಲವು ವಿಷಯಗಳನ್ನು ನೋಡಿದಾಗ ನಮಗೆ ಇವತ್ತು ವಿದ್ಯಾರ್ಥಿಗಳು ಅಂತ ನಾವು ವಿಚಾರ ಮಾಡಿದಾಗ ಏಕಾಗ್ರತೆ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಅಕಾಡೆಮಿಕ್ ಸಕ್ಸಸ್ ಅಂತ ಏನ್ ಕರಿತೀವಿ, ಅಕಾಡೆಮಿಕ್ ಅಚೀವ್ಮೆಂಟ್ ಅಂತ ಏನ್ ಕರಿತೀವಿ, ಒಂದು ಪ್ರಾಕ್ಟಿಕಲ್ ಆಗು ಕೂಡ ನಾವು ಇಂಟರ್ನ್ಶಿಪ್ ಆಗಿರ್ಬೋದು ಅಥವಾ ಅವರ ಒಂದು ಡೈಲಿ ಲೈಫ್ ಸ್ಕಿಲ್ಸ್ಗೆ ಸಂಬಂಧಪಟ್ಟ ಹಾಗೆ ಕೋಪಿಂಗ್ ಸ್ಟ್ರೆಸ್ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಯಾವ ರೀತಿ ನಾವು ಅದನ್ನ ಹ್ಯಾಂಡಲ್ ಮಾಡಬೇಕು, ಯಾವ ರೀತಿ ನಾವು ಅದನ್ನ ತಗೋಬೇಕು ಅಂತಕ್ಕಂಥದ್ದನ್ನು ಕೂಡ ಬಹಳ ಮುಖ್ಯವಾಗಿ ನಾವು ಇದನ್ನ ಅಳವಡಿಸ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ಆತ್ಮವಿಶ್ವಾಸದ ಕೊರತೆ ಯಾಕೆ ಬರುತ್ತೆ, ಏನೆಲ್ಲ ಕಾರಣಗಳಿದೆ ಆತ್ಮವಿಶ್ವಾಸದ ಕೊರತೆ ಬರುತ್ತೆ ಅಂದ್ರೆ ಸ್ಟ್ರೆಸ್ಸು ಬಹಳ ಮುಖ್ಯ. ಈಗ ಇವತ್ತು ನಮಗೆ ವಿದ್ಯಾರ್ಥಿಗಳಲ್ಲಿ 11, 12ನೇ ತರಗತಿ ವಿದ್ಯಾರ್ಥಿಗಳು, ಪದವಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಆಯ್ಕೆಗಳ ಅವರಿಗೆ ಸಾಕಷ್ಟು ಆಯ್ಕೆಗಳು ಇರೋದ್ರಿಂದ ಸಾಕಷ್ಟು ಒತ್ತಡಗಳು ಇದೆ. ಫ್ಯಾಮಿಲಿ ಕಡೆಯಿಂದ ಒತ್ತಡ ಇರುತ್ತೆ, ಮತ್ತೆ ಶಾಲೆಗಳ ಕಡೆಯಿಂದ ಒತ್ತಡ ಇರ್ತಕ್ಕಂಥದ್ದನ್ನು ಕಾಣ್ತೀವಿ.
ಬೇರೆ ಬೇರೆ ಕಡೆಯಿಂದ ಒತ್ತಡಗಳು ಇರ್ತಕ್ಕಂಥದ್ದನ್ನ ಕಾಣ್ತೀವಿ. ಸೊ ಹಾಗಾಗಿ ಅಂತ ಒತ್ತಡಗಳನ್ನ ನಾವು ಆ ಒಂದು ಗಮನಕ್ಕೆ ತೆಗೆದುಕೊಂಡು ಅಲ್ಲಿ ನಮಗೆ ಅದಕ್ಕೆ ಸರಿಯಾಗಿ ರೀತಿ ಮೊದಲೇ ಹೇಳಿದಾಗೆ ಕೌನ್ಸಿಲರ್ಸ್ನ ಗೈಡೆನ್ಸ್ ಕೊಟ್ಟಾಗ ತುಂಬಾ ಎಕ್ಸೆಲ್ ಆಗೋ ಸಾಧ್ಯತೆಗಳು ಇರುತ್ತೆ. ಎಷ್ಟು ವಿದ್ಯಾರ್ಥಿಗಳಲ್ಲಿ ಎಕ್ಸೆಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ರೂ ಕೂಡ ಅವ್ರಿಗೊಂದು ಕೋಪಿಂಗ್ ಮಾಡದೇ ಇರ್ತಕ್ಕಂಥದ್ದು, ಅಥವಾ ಟೀಚರ್ಸ್ಗಳಲ್ಲಿ ಮೇಲೆ ಹೆದರಿಕೆ ಮೇಲೆ ಅವ್ರು ಏನೇ ಒಂದು ಎಕ್ಸೆಲ್ ಆಗದೆ ಇರ್ತಕ್ಕಂಥದ್ದು, ಇನ್ನೋವೇಟಿವ್ ಇದ್ರೂ ಕೂಡ ಕೆಲವೊಂದ್ಸತಿ ಅವರಿಗೆ ಒಂದು ಉತ್ಸಾಹದಾಯಕವಾದಂಥ ವಾತಾವರಣ ಇದೆ ಇರ್ತಕ್ಕಂಥದ್ದಾಗಿರ್ಬೋದು. ಸೊ ಹಾಗಾಗಿ ಅಂತ ವಿಷಯಗಳನ್ನ ಗಮನ ಕೊಟ್ಟು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಮಾಡೋದ್ರಿಂದ ಹೆಚ್ಚು ಡೈಲಿ ಡೇ ಟು ಡೇ ಅವರಿಗೆ ಒಂದು ಆಕ್ಟಿವಿಟೀಸ್ ಕೊಡ್ಬೋದು ನಾವು. ಈಗ ಉದಾಹರಣೆಗೆ 10ನೇ ತರಗತಿ, ಈಗ ಮಾರ್ಚ್ ತಿಂಗಳು ಬಂದಿದೆ, ನಮಗೆ ಪರೀಕ್ಷೆಗೆಲ್ಲ ತಯಾರಾಗ್ತಾ ಇರ್ತಾರೆ. ಆ ಪರೀಕ್ಷೆ ಸ್ವಭಾವವನ್ನ ಈಗ ನೋಡಿ, ನಮಗೆ ಪ್ರಧಾನಮಂತ್ರಿಗಳು ಕೂಡ ಒಂದು ಪರೀಕ್ಷೆ ಬಗ್ಗೆ ಅವರು ಇಂಟ್ರಾಕ್ಟಿವ್ ಮಾಡ್ತಕ್ಕಂಥದ್ದು ನೋಡ್ತೀವಿ. ಯಾಕೆ ಅಂತಂದ್ರೆ ಒಬ್ಬ ದೊಡ್ಡ ವ್ಯಕ್ತಿ ಅವರ ಒಂದು ಅನುಭವಗಳನ್ನ ಹೇಳಿದಾಗ, ಅಥವಾ ಒಬ್ಬ ವ್ಯಕ್ತಿ ಹೆಚ್ಚು ರ್ಯಾಂಕ್ ಮಾಡಿರ್ತಕ್ಕಂಥದ್ದು, ಹೆಚ್ಚು ಅಂಕಗಳನ್ನು ಗಳಿಸಿರೋನು, ಯಶಸ್ವಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಅನ್ನು ಕೂಡ ಹೇಳಿದಾಗ, ಅಂದ್ರೆ ಪರೀಕ್ಷೆ ಅಂತಕ್ಕಂಥದ್ದು ಕೇವಲ ಒತ್ತಡಕ್ಕೆ ಮಾಡ್ತಕ್ಕಂಥದ್ದಲ್ಲ, ನಾವ್ ಹೆಚ್ಚು ತಿಳ್ಕೊಂಡಿರ್ತೀವಿ, ನಾವ್ ಏನ್ ತಿಳ್ಕೊಂಡಿದೀವಿ ಅಂತಕ್ಕಂಥ ವಿಷಯಗಳನ್ನ ಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಅಂತ. ಸೊ ಅದರ ಒಂದು ದೃಷ್ಟಿಕೋನ, ಪರೀಕ್ಷೆಗೆ ಸಂಬಂಧಪಟ್ಟಂತೆ ಆಟಿಟ್ಯೂಡ್ ಏನ್ ಚೇಂಜ್ ಆಗ್ಬೇಕಾಗತ್ತೆ ನಮ್ಗೆ ಎಷ್ಟೋ ಸಂದರ್ಭಗಳಲ್ಲಿ ಆಟಿಟ್ಯೂಡ್ ಅನ್ನ ಆ ಸಬ್ಜೆಕ್ಟ್ ಮತ್ತೆ ಆ ವಿಷಯ ವಸ್ತುಗೆ ಆಟಿಟ್ಯೂಡ್ ಗಳನ್ನ ನಾವು ಇಟ್ಕೊಂಡಿರ್ತೀವಿ. ಶಾಲೆ ಅಂದ್ರೆ ತಕ್ಷಣ ನಮಗೆ ಪರೀಕ್ಷೆಗಳು ಅಂದ್ರೆ ಏನೋ ಒಂದು ಬೋರ್ಡ್ ಎಕ್ಸಾಮ್ಸ್ ನಡೆಯುತ್ತೆ ಅಂದ್ರೆ ಅದು ತುಂಬಾ ನಮಗೆ ಓದ್ಬೇಕು, ತುಂಬಾ ಸ್ಕೋರ್ ಮಾಡ್ಬೇಕು, ಅದರಲ್ಲಿ ಅದೇ ಒಂದು ಲೈಫ್ ಅಂತಕ್ಕಂಥ ಒಂದು ವೈಚಾರಿಕತೆ ಬಂದ್ಬಿಟ್ಟಿರುತ್ತೆ. ಅದು ತುಂಬಾ ನಮ್ಮಲ್ಲಿ ಒಂದು ಸ್ಪರ್ಧಾತ್ಮಕತೆಗೆ ಕಾರಣ ಮಾಡಿಕೊಡ್ತಕ್ಕಂಥದ್ದು. ಸೊ ಹಾಗಾಗಿ ಇದು ಒಂದು ಆಗ ಅದನ್ನು ನಾವು ಡೈಲಿ ಬೇಸ್ ಮೇಲೆ ನಾವು ಹೇಳಿದಾಗ ವರ್ತನೆ ಲಕ್ಷಣಗಳು, ಕೆಲವು ನಮ್ಮ ಬಿಹೇವಿಯರ್ ಅನ್ನ ನೋಡ್ಬೋದು. ಡೈಲಿ ಆಸ್ಪೆಕ್ಟ್ ಅಲ್ಲಿ ಬಿಹೇವಿಯರ್, ಈಗೆಲ್ಲ ಮೊದಲೆಲ್ಲ ನಾನು ನೋಡಿದಂತೆ ಇವೆಲ್ಲ ನಾವು ಭಾವನಾತ್ಮಕ ಲಕ್ಷಣಗಳನ್ನು ನೋಡಿದ್ವಿ, ಮಾನಸಿಕ ಲಕ್ಷಣಗಳನ್ನು ನೋಡಿದ್ವಿ. ಸೊ ಅದೇ ರೀತಿ ಈಗ ನಾವು ದಿನನಿತ್ಯದ ಕಾರ್ಯಕ್ಷಮತೆ, ನಮ್ಮ ಡೈಲಿ ಆಕ್ಟಿವಿಟೀಸ್ ಅಲ್ಲಿ ನಮಗೆ ಹೆಚ್ಚು ಒತ್ತಡ ಆದ್ರೆ ಏನಾಗುತ್ತೆ ಅಂದ್ರೆ ನಮಗೆ ಡೈಲಿ ಆಕ್ಟಿವಿಟೀಸ್ ಅಲ್ಲಿ ಒಂದು ಎಬಿಲಿಟೀಸ್ ಅಂತ ಏನ್ ಕರಿತೀವಿ, ಸ್ಟೆಮಿನಾ ಕಡಿಮೆ ಆಗಿರ್ತಕ್ಕಂಥದ್ದು, ಧೂಮಪಾನ ಹೆಚ್ಚಾದಾಗ ಧೂಮಪಾನ ಮಾಡೋದು ಅವಕಾಶ ಸಿಕ್ಕಾಗ, ಮದ್ಯಪಾನ ಮಾಡ್ತಕ್ಕಂಥದ್ದು, ಅತಿಯಾಗಿ ಬಿಂಜೆ ಈಟಿಂಗ್ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು, ಅಥವಾ ತಿನ್ನದೇ ಇರ್ತಕ್ಕಂಥದ್ದು ಹೆಚ್ಚು ಕಡಿಮೆ, ಆಮೇಲೆ ಫೋಬಿಯಾಕ್ಕೂ ಹೋಗೋ ಸಾಧ್ಯತೆಗಳು ಇರುತ್ತೆ. ಯಾಕೆಂದ್ರೆ ನಾನು ಮೊದಲೇ ಹೇಳಿದ್ದೀನಿ, ಯಾವುದೇ ಒಂದು ಸೈಕಾಲಜಿಕಲ್ ಡಿಸಾರ್ಡರ್ಸ್ ಅಥವಾ ಡಿಸ್ಫಂಕ್ಷನ್ಸ್ಗೆ ಮುಖ್ಯ ಕಾರಣ ಗೇಟ್ ವೇ ಏನಪ್ಪಾ ಅಂದ್ರೆ ಆಂಗ್ಸೈಟಿ ಮತ್ತು ಸ್ಟ್ರೆಸ್ ಅಂತ ಮೊದಲೇ ನಾನು ಆ ವಿಷಯವನ್ನ ನಿಮಗೆ ಹೇಳಿದ್ದೀನಿ. ಅತಿಯಾಗಿ ತಿಂತಕ್ಕಂಥದ್ದು, ಕಡಿಮೆ ತಿನ್ನುವುದು, ಫೋಬಿಯಾ ಹೇಗೆ ಅದು ಫಾರ್ಮೇಟ್ ಆಗುತ್ತೆ ಅಂತಕ್ಕಂಥ ಈ ಎಲ್ಲ ವಿಚಾರಗಳನ್ನು ನಾನು ಡಿಸ್ಕಷನ್ ನಿಮ್ಮ ಹತ್ರ ಮಾಡಿದ್ದೀನಿ. ಅಂದ್ರೆ ನಿಮ್ಗೆ ಈ ತರಗತಿಯಲ್ಲಿ ಏನು ತಿಳ್ಕೊಂಡ್ರಿ ಅಂತ ಹೇಳಿದ್ರೆ, ಮುಖ್ಯವಾಗಿ ಒಂದು ಸ್ಟ್ರೆಸ್ಸಿನ ಒಂದು ಲಕ್ಷಣಗಳೇನು, ಸ್ಟ್ರೆಸ್ ಅಂದ್ರೆ ಏನು, ಸ್ಟ್ರೆಸ್ಸಿನ ಉಗಮ, ಶಬ್ದದ ಉಗಮ ಏನು, ಮಾನಸಿಕ ಒತ್ತಡದ ಸ್ವರೂಪಗಳು ಹೇಗಿರುತ್ತೆ, ಅದರ ಜೊತೆಗೆ ನಿಮಗೆ ಸಾಮಾನ್ಯ ಒತ್ತಡ ಏನು ಮತ್ತು ತೀವ್ರ ಒತ್ತಡದ ವ್ಯತ್ಯಾಸ ಏನು, ಸಾಮಾನ್ಯವಾಗಿ ಇರ್ತಕ್ಕಂಥ ಒತ್ತಡ, ತೀವ್ರವಾಗಿರ್ತಕ್ಕಂಥ ಒತ್ತಡ ಏನು, ಅದೇ ರೀತಿ ನಮಗೆ ಸೈಕಾಲಜಿಕಲ್ ಸ್ಟ್ರೆಸ್ ಬಂದಾಗ ಏನೆಲ್ಲ ಅಂಶಗಳು ಕಂಡು ಬರುತ್ತವೆ, ಮತ್ತೆ ದೈಹಿಕ ಲಕ್ಷಣಗಳು ಮತ್ತೆ ಸೊಮೆಟೋಫಾರ್ಮ್ ಸಿಂಪ್ಟಮ್ಸ್ ಹೇಗಿರುತ್ತೆ ಅಂತಕ್ಕಂಥ ವಿಚಾರವನ್ನು ಮಾಡಿದ್ವಿ. ಅದ್ರ ಜೊತೆಗೆ ಸ್ಟ್ರೆಸ್ ಯಾವ ರೀತಿ ನಮ್ಮ ಶರೀರವನ್ನು ಅಫೆಕ್ಟ್ ಮಾಡುತ್ತೆ, ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ ಆಗಿರ್ಬೋದು, ರಿಪ್ರೊಡಕ್ಟಿವ್ ಸಿಸ್ಟಮ್ ಆಗಿರ್ಬೋದು, ಅದ್ರ ಬಗ್ಗೆನೂ ಕೂಡ ನಾನು ಮಾತಾಡಿದೆ. ಭಾವನಾತ್ಮಕ ಲಕ್ಷಣಗಳು ಅಂದಾಗ ಉದ್ವೇಗಕ್ಕೆ ಒಳಗಾಗ್ತಕ್ಕಂಥದ್ದು, ಕೋಪ, ಮತ್ತೆ ಒಂದು ನಮ್ಮ ಭಾವನೆಗಳು ಯಾವ ರೀತಿ ಇದಾಗುತ್ತೆ ಅಂತ ಹೇಳಿ, ನಮ್ಮ ಭಾವನೆಗಳಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಹೇಗಾಗುತ್ತೆ, ಅಸಹನೆ ಅಂತಕ್ಕಂಥದ್ದನ್ನು ನಮಗೆ ಬೇಗ ತಕ್ಷಣ ಸಿಟ್ಟು ಬರ್ತಕ್ಕಂಥದ್ದು. ಸೊ ಇವೆಲ್ಲ ನಾನು ಯೋಚನೆ ಮಾಡಿದೆ. ಈಗ ಉಪಸಂಹಾರ ಮಾಡೋದಾದ್ರೆ ಏನಪ್ಪಾ ಅಂದ್ರೆ, ಒಂದು ಒತ್ತಡ ಮತ್ತು ಅದರ ಸ್ವರೂಪ, ವಿವಿಧ ಆಯಾಮಗಳನ್ನು ನಾವು ತಿಳಿದುಕೊಳ್ಬೇಕು. ಒತ್ತಡವನ್ನ ಕೋಪಿಂಗ್ ಮಾಡ್ಬೇಕಪ್ಪ ಅಂದ್ರೆ, ಸ್ಟ್ರೆಸ್ ಕೋಪಿಂಗ್ ಮಾಡ್ಬೇಕಪ್ಪ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಬೇಕು, ಅದರ ಬಗ್ಗೆ ಸಿಂಪ್ಟಮ್ಸ್ ಬಗ್ಗೆ ತಿಳ್ಕೊಳ್ಬೇಕು, ಮತ್ತೆ ನಮ್ಮನ್ನು ಕೋರ್ಲೇಟ್ ಮಾಡಬೇಕು. ನಮಗೆ ಯಾವ ರೀತಿ ಇದೆ, ಇದರಲ್ಲಿ ಏನಾದರೂ ಸಿಂಪ್ಟಮ್ಸ್ ನಮಗಿದೆಯಾ. ವಿದ್ಯಾರ್ಥಿಗಳು ಕೂಡ ಈಗ ಒಂದು ಮೆಮೊರಿ ಪವರ್ ಕಡಿಮೆ ಆಗ್ಬೋದು ಅಂತ ಹೇಳ್ತೀವಿ ನಾವು, ಮೆಮೊರಿ ನೆನಪಿರೋದಿಲ್ಲ, ಯಾಕೆ ಆ ರೀತಿ. ಸೊ ಹೀಗೆ ಕೋರ್ಲೇಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ಹೆಚ್ಚು ಆಸಕ್ತಿ ಬೆಳೆಸುತ್ತೆ ಸ್ಟ್ರೆಸ್ ಬಗ್ಗೆ. ನಾವು ಬೇರೆಯವ್ರಿಗೂ ಕೂಡ ಸಲಹೆಗಳನ್ನು ಕೊಡ್ಬೋದು, ಮತ್ತೆ ನಮ್ಮ ಇಂಟರ್ವೆನ್ಷನ್ಸ್ ಆಸ್ ಎ ಸೈಕಾಲಜಿ ಸ್ಟೂಡೆಂಟ್ ನೀವು ಡೇ ಟು ಡೇ ಇಂಟರ್ವೆನ್ಷನ್ಸ್ ಅನ್ನ ಎಫೆಕ್ಟಿವ್ ಮಾಡ್ಬೋದು. ಸುತ್ತಮುತ್ತ ನಿಮ್ಮ ಕಮ್ಯುನಿಟೀಸ್ ಏನಿದೆ ಆ ಕಮ್ಯುನಿಟಿಗೂ ನೀವು ಒಳ್ಳೆಯ ಒಂದು ಕಾಂಟ್ರಿಬ್ಯೂಷನ್ಸ್ ಅನ್ನು ಕೊಡಬಹುದು ನಿಮ್ಮ ಒಂದು ಜ್ಞಾನದ ಮೂಲಕ ಅಂತ ಹೇಳ್ತಾ ನನ್ನ ಒಂದು ಇವತ್ತಿನ ತರಗತಿಯನ್ನು ಮುಗಿಸ್ತೇನೆ. ಮುಂದಿನ ತರಗತಿಗಳಲ್ಲಿ ನಾವು ಬೇರೆ ಬೇರೆ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಹಾಕೋಣ. ನಮಸ್ತೆ.